ಗೆಳೆಯರೇ, ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಮೇಷರಾಶಿ, ಇಂದು ಏಕಾಗ್ರತೆ, ತಾಳ್ಮೆ ಮತ್ತು ನಿರಂತರ ಪ್ರಯತ್ನದ ದಿನವಾಗಿರುತ್ತದೆ. ನೀವು ಇಂದು ಗಂಭೀರವಾಗಿರುತ್ತೀರಿ ಮತ್ತು ನಿಮ್ಮ ಗುರಿಗಳ ಬಗ್ಗೆ ಗಮನ ಹರಿಸುತ್ತೀರಿ. ಕುಟುಂಬದ ವಿಷಯಗಳಲ್ಲಿ ನಿಮ್ಮ ಪ್ರಾಯೋಗಿಕ ಚಿಂತನೆಯು ಸೂಕ್ತವಾಗಿ ಬರುತ್ತದೆ. ಇಂದು ವಿಶೇಷವಾಗಿ ದೀರ್ಘಕಾಲದಿಂದ ಬಾಕಿ ಇರುವ ಯೋಜನೆಯನ್ನು ಪರಿಗಣಿಸುತ್ತಿದ್ದರೆ, ಮಕ್ಕಳ ಶಿಕ್ಷಣ ಅಥವಾ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಶಾಶ್ವತ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಇಂದು ಹಣಕಾಸಿನ ವಿಷಯಗಳಲ್ಲಿ ನಿಧಾನವಿರುತ್ತದೆ, ಆದರೆ ಸ್ಥಿರವಾದ ಪ್ರಗತಿ ಕಂಡುಬರುತ್ತದೆ. ಯಾವುದೇ ಹೊಸ ಹೂಡಿಕೆಯನ್ನು ಬುದ್ಧಿವಂತಿಕೆಯಿಂದ ಮಾಡಿ. ಇಂದು ನೀವು ಯಾವುದೇ ಜವಾಬ್ದಾರಿಯನ್ನು ಪೂರೈಸುವುದರಿಂದ ಹಿಂದೆ ಸರಿಯುವುದಿಲ್ಲ. ಇಂದು ನಿಮ್ಮ ಕಠಿಣ ಪರಿಶ್ರಮವು ಫಲ ನೀಡಲು ಪ್ರಾರಂಭಿಸುತ್ತದೆ, ಆದರೆ ಬಹಳ ವೇಗವಾಗಿ ಪ್ರಗತಿ ಹೊಂದುವ ಬದಲು ಕ್ರಮೇಣ ಸ್ಥಿರತೆ ಇರುತ್ತದೆ. ನಿಯಮಿತತೆಯ ಅಗತ್ಯವಿರುವ ಹೊಸ ಯೋಜನೆ ಅಥವಾ ಹೊಸ ಕೆಲಸವನ್ನು ನಿಮಗೆ ನಿಯೋಜಿಸಬಹುದು. ಇಂದು ಸರ್ಕಾರಿ ಅಥವಾ ತಾಂತ್ರಿಕ ವಲಯದಲ್ಲಿರುವವರು ಸ್ಥಿರತೆಯನ್ನು ಪಡೆಯುತ್ತಾರೆ. ಇದು ಕಷ್ಟಪಟ್ಟು ಕೆಲಸ ಮಾಡುವ ದಿನವಾಗಿರುತ್ತದೆ. ಫಲಿತಾಂಶಗಳು ಕ್ರಮೇಣವಾಗಿರುತ್ತವೆ. ಇಂದು ಪ್ರೇಮ ಸಂಬಂಧಗಳಲ್ಲಿ ಸ್ಥಿರತೆಯ ಭಾವನೆ ಇರುತ್ತದೆ. ನಿಮ್ಮ ನಡವಳಿಕೆಯು ಪ್ರಾಮಾಣಿಕತೆ ಮತ್ತು ಸಮರ್ಪಣೆಯಿಂದ ತುಂಬಿರುತ್ತದೆ. ಇದು ಸಂಬಂಧವನ್ನು ಬಲಪಡಿಸುತ್ತದೆ. ಇಂದು ನೀವು ಹೊಸ ಸಂಬಂಧದತ್ತ ಸಾಗುತ್ತಿದ್ದರೆ, ಈ ಸಂಬಂಧವು ಗಂಭೀರತೆಯತ್ತ ಸಾಗಬಹುದು. ವಿವಾಹಿತರಿಗೆ ಈ ಸಮಯ ಭಾವನೆಗಳ ಬದಲಿಗೆ ಪ್ರಾಯೋಗಿಕ ಚಿಂತನೆಯಿಂದ ತುಂಬಿರುತ್ತದೆ. ಇಂದು ನಿಮ್ಮ ದೇಹದಲ್ಲಿ ಸ್ವಲ್ಪ ಆಯಾಸ ಅಥವಾ ಸೋಮಾರಿತನ ಇರಬಹುದು. ವಿಶೇಷವಾಗಿ ನೀವು ದೀರ್ಘಕಾಲದವರೆಗೆ ಅದೇ ದಿನಚರಿಯನ್ನು ಅನುಸರಿಸುತ್ತಿದ್ದರೆ. ಮೂಳೆಗಳು ಅಥವಾ ಮೊಣಕಾಲುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿರುವ ಜನರು ಇಂದು ಜಾಗರೂಕರಾಗಿರಬೇಕು. ಉತ್ತಮ ಪೌಷ್ಟಿಕ ಆಹಾರವನ್ನು ಅಳವಡಿಸಿಕೊಳ್ಳಿ. ಇಂದು ನಿಮಗೆ ವಿಶೇಷವಾದ ದಿನವಾಗಿರುತ್ತದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಂತೋಷ ಇರುತ್ತದೆ ಮತ್ತು ನೀವು ರಾಜಕೀಯದತ್ತ ಸಾಗಬಹುದು. ನಿಮ್ಮ ವ್ಯವಹಾರದಲ್ಲಿ ನೀವು ಕೆಲವು ಹೊಸ ಜನರನ್ನು ಸೇರಿಸಿಕೊಳ್ಳುತ್ತೀರಿ. ಇಂದು ನಿಮ್ಮ ಮಾತಿನ ಸೌಮ್ಯತೆಯು ನಿಮಗೆ ಗೌರವವನ್ನು ತರುತ್ತದೆ. ನಿಮ್ಮ ಉತ್ತಮ ಚಿಂತನೆಯು ನಿಮಗೆ ಬಹಳಷ್ಟು ಕೆಲಸಗಳನ್ನು ಪೂರ್ಣಗೊಳಿಸುತ್ತದೆ. ಇಂದು ನಿಮ್ಮ ನಾಯಕತ್ವದ ಸಾಮರ್ಥ್ಯವು ಬಲಗೊಳ್ಳುತ್ತದೆ. ನೀವು ಬಿಟ್ಟು ಹೋದ ಹಳೆಯ ಕೆಲಸಕ್ಕೆ ನಿಮಗೆ ಆಫರ್ ಸಿಗಬಹುದು. ಇಂದು ನಿಮ್ಮ ಕೆಲಸದ ಬಗ್ಗೆ ನೀವು ಅಸಡ್ಡೆ ತೋರುವುದನ್ನು ತಪ್ಪಿಸಬೇಕು. ಇಂದು ಹೊಸದಾಗಿ ರೋಮಾಂಚನಕಾರಿ ಮತ್ತು ಮೋಜಿನ ಕೆಲಸವನ್ನು ಮಾಡಲು ಸಮಯ ತೆಗೆದುಕೊಳ್ಳಿ. ನೋಟದಲ್ಲಿನ ಬದಲಾವಣೆಯು ನಿಮ್ಮ ಸೃಜನಶೀಲತೆಯನ್ನು ಪ್ರದರ್ಶಿಸಲು ಅವಕಾಶವನ್ನು ನೀಡುತ್ತವೆ. ಸಂಬಂಧದಲ್ಲಿನ ರಾಜಕೀಯವು ಬಡ್ತಿಗೆ ಕಾರಣವಾಗಬಹುದು. ಇಂದು ಮಕ್ಕಳೊಂದಿಗೆ ಸಮಯ ಕಳೆಯುವುದರಿಂದ ಸಂತೋಷ ಮತ್ತು ಕೆಲವು ಪ್ರಣಯ ಕ್ಷಣಗಳು ಒಟ್ಟಿಗೆ ಬರಬಹುದು. ಪ್ರಣಯ ಮತ್ತು ಹಣದ ವಿಷಯದಲ್ಲಿ ಅದೃಷ್ಟ ನಿಮ್ಮೊಂದಿಗಿದೆ. ಈ ಸಮಯದಲ್ಲಿ ನೀವು ಪಡೆಯುವುದು ನೀವು ಎಷ್ಟು ಶ್ರಮಿಸುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಸಾಧ್ಯತೆಗಳನ್ನು ಅವಕಾಶಗಳಾಗಿ ಪರಿವರ್ತಿಸಲು ನಿಮ್ಮ ರಹಸ್ಯ ಕೌಶಲ್ಯಗಳನ್ನು ಬಳಸಿಕೊಳ್ಳಿ. ಭರವಸೆ ಅತ್ಯಂತ ರೋಮಾಂಚನಕಾರಿ ವಿಷಯಗಳಲ್ಲಿ ಒಂದಾಗಿದೆ, ಆದ್ದರಿಂದ ನಿಮ್ಮನ್ನು ಪ್ರಾಮಾಣಿಕವಾಗಿ ನಂಬಿರಿ. ವೃಷಭ ರಾಶಿ, ಇಂದು ಗೌಪ್ಯತೆ, ತಂತ್ರ ಮತ್ತು ಜಾಗರೂಕತೆಯ ಅಗತ್ಯವನ್ನು ತೋರಿಸುತ್ತದೆ. ನಿಮ್ಮ ಸುತ್ತಲಿನ ಕೆಲವು ಜನರು ಅಸೂಯೆಪಟ್ಟರು ಅಥವಾ ಕುಶಲತೆಯಿಂದ ವರ್ತಿಸಬಹುದು. ಯಾವುದೇ ಯೋಜನೆಗಳನ್ನು ಹಂಚಿಕೊಳ್ಳುವ ಮೊದಲು ಚೆನ್ನಾಗಿ ಯೋಚಿಸಿ. ಕೌಟುಂಬಿಕ ವಿಷಯಗಳಲ್ಲಿ ಕೆಲವು ವಿಷಯಗಳು ಅಡಗಿರಬಹುದು, ಅದು ತಪ್ಪು ತಿಳುವಳಿಕೆಗೆ ಕಾರಣವಾಗಬಹುದು. ಇಂದು ಕೆಲವು ಹಳೆಯ ವಿಷಯ ಅಥವಾ ರಹಸ್ಯ ಬಹಿರಂಗಗೊಳ್ಳಬಹುದು. ಇಂದು ಹಣ ಅಥವಾ ದಾಖಲೆಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ
ವಿಶೇಷ ಗಮನ ಕೊಡಿ. ಇಲ್ಲದಿದ್ದರೆ ನೀವು ನಷ್ಟವನ್ನು ಅನುಭವಿಸಬಹುದು. ಇಂದು ನಿಮ್ಮ ಪ್ರಯತ್ನಗಳಿಗೆ ನಿಮಗೆ ಸಂಪೂರ್ಣ ಮನ್ನಣೆ ಸಿಗದೇ ಇರಬಹುದು. ಸಹ ಉದ್ಯೋಗಿ ನಿಮ್ಮ ಕಠಿಣ ಪರಿಶ್ರಮದ ಲಾಭ ಪಡೆಯಬಹುದು. ಇಂದು ಕಚೇರಿಯಲ್ಲಿ ರಾಜಕೀಯ ಮತ್ತು ವದಂತಿಗಳಿಂದ ದೂರವಿರುವುದು ಉತ್ತಮ. ನಿಮ್ಮ ಕೆಲಸವನ್ನು ಗೌಪ್ಯವಾಗಿಡಿ ಮತ್ತು ದಾಖಲೆಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿ. ಹೊಸ ಯೋಜನೆ ರೂಪಿಸುವಾಗ ತಂತ್ರವನ್ನು ರೂಪಿಸುವುದು ಅಗತ್ಯವಾಗಿರುತ್ತದೆ. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಅನುಮಾನ ಅಥವಾ ವಿಷಯಗಳನ್ನು ಮರೆಮಾಡುವುದರಿಂದ ಮನಸ್ಸಿನಲ್ಲಿ ಚಡಪಡಿಕೆ ಇರಬಹುದು. ಕೆಲವು ವಿಷಯಗಳು ಮುಕ್ತವಾಗಿರದ ಕಾರಣ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಅಂತರ ಉಂಟಾಗಬಹುದು. ಹಳೆಯ ಸಂಬಂಧಕ್ಕೆ ಸಂಬಂಧಿಸಿದ ಏನಾದರೂ ವರ್ತಮಾನದ ಮೇಲೆ ಪರಿಣಾಮ ಬೀರಬಹುದು. ಒಂಟಿ ಜನರು ಇಂದು ಯಾವುದೇ ಆಕರ್ಷಣೆಯ ಹಿಂದಿನ ಸತ್ಯದತ್ತ ಗಮನ ಹರಿಸಬೇಕು. ಇಂದು ಧ್ಯಾನ, ಪ್ರಕೃತಿಯಲ್ಲಿ ಸಮಯ ಕಳೆಯುವುದು ಮತ್ತು ಡಿಜಿಟಲ್ ಡಿಟಾಕ್ಸ್ ಮನಸ್ಸನ್ನು ಶಾಂತವಾಗಿಡಲು ಪ್ರಯೋಜನಕಾರಿಯಾಗಿದೆ. ಯಾವುದೇ ಆರೋಗ್ಯ ವರದಿ ಅಥವಾ ಹಳೆಯ ಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ. ಆರೋಗ್ಯಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ವಿಶ್ವಾಸಾರ್ಹ ಮೂಲದಿಂದ ಮಾತ್ರ ಪಡೆಯಿರಿ. ಇಂದು ನೀವು ಸೋಮಾರಿತನ ಬಿಟ್ಟು ಮುಂದುವರಿಯಬೇಕಾದ ದಿನವಾಗಿರುತ್ತದೆ. ಯಾವುದೇ ಕೆಲಸದ ನೀತಿ ಮತ್ತು ನಿಯಮಗಳಿಗೆ ನೀವು ಸಂಪೂರ್ಣ ಗಮನ ಹರಿಸಬೇಕಾಗುತ್ತದೆ. ಕೆಲಸವನ್ನು ಸ್ವಲ್ಪ ತಾಳ್ಮೆಯಿಂದ ಮಾಡುವುದು ಉತ್ತಮ. ಇಂದು ವಹಿವಾಟುಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸ್ವಲ್ಪ ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ಇಂದು ನೀವು ಯಾರಿಂದಲೂ ಪ್ರಭಾವಿತರಾಗಿ ದೊಡ್ಡ ಅಪಾಯಗಳನ್ನು ತೆಗೆದುಕೊಳ್ಳಬೇಡಿ. ಇಲ್ಲದಿದ್ದರೆ ಅದು ನಂತರ ನಿಮಗೆ ಸಮಸ್ಯೆಯಾಗಬಹುದು ಮತ್ತು ನಿಮ್ಮ ಯಾವುದೇ ಆಸೆ ಈಡೇರದೇ ಇರಬಹುದು. ಕುಟುಂಬದಲ್ಲಿ ಯಾವುದೇ ಪೂಜೆಯ ಆಯೋಜನೆಯಿಂದಾಗಿ ಕುಟುಂಬ ಸದಸ್ಯರು ಆಗಾಗ್ಗೆ ಭೇಟಿಗಳನ್ನು ನೀಡುತ್ತಾರೆ. ಇಂದು ಕೆಲಸದ ಒತ್ತಡದಿಂದ ವಿರಾಮ ತೆಗೆದುಕೊಳ್ಳಲು ನೀವು ಸಿದ್ಧರಿದ್ದೀರಿ. ಕುಟುಂಬಕ್ಕಾಗಿ ಸಮಯ ಮೀಸಲಿಡಿ. ಇದು ನಿಮ್ಮ ಒಂಟಿತನ ಮತ್ತು ಸಂಪರ್ಕ ಕಡಿತದ ಭಾವನೆಗಳನ್ನು ಕಡಿಮೆ ಮಾಡುತ್ತದೆ. ಪ್ರಕೃತಿಯಲ್ಲಿ ಸಮಯ ಕಳೆಯುವುದರಿಂದ ನಿಮಗೆ ಸ್ವಾತಂತ್ರ್ಯ ಮತ್ತು ಆಧ್ಯಾತ್ಮಿಕ ಸಂಪರ್ಕದ ಭಾವನೆ ಸಿಗುತ್ತದೆ. ವಿಶ್ರಾಂತಿ ಪಡೆಯಿರಿ ಮತ್ತು ನಿಮ್ಮ ಕನಸುಗಳ ಬಗ್ಗೆ ಯೋಚಿಸಿ. ಇಂದು ಮಾರಾಟಗಾರರಿಗೆ ಉತ್ತಮ ದಿನವಾಗಿರುತ್ತದೆ. ನೀವು ಮಾರಾಟದಲ್ಲಿ ಭಾಗಿಯಾಗದಿದ್ದರೂ ಸಹ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೀರಿ. ನಿಮ್ಮ ಸಾರ್ವಜನಿಕ ಸಂಪರ್ಕ ಕೌಶಲ್ಯಗಳು ನಿಮ್ಮ ಗುರಿಗಳನ್ನು ತ್ವರಿತವಾಗಿ ಸಾಧಿಸಲು ಸಹಾಯ ಮಾಡುತ್ತದೆ. ಕೆಲಸದಲ್ಲಿ ನಿಮ್ಮ 100% ನೀವು ನೀಡಬೇಕು. ಯಶಸ್ಸು ಯಾವಾಗಲೂ ನಿಮ್ಮನ್ನು ಖಾಸಗಿಯಾಗಿ ಅಪ್ಪಿಕೊಳ್ಳುತ್ತದೆ, ಆದರೆ ವೈಫಲ್ಯವು ಸಾರ್ವಜನಿಕವಾಗಿ ನಿಮ್ಮನ್ನು ಹೊಡೆಯುತ್ತದೆ. ಮಿಥುನ ರಾಶಿ, ಇಂದು ಹೊಸ ಯೋಜನೆಗಳು, ಶಿಕ್ಷಣ ಮತ್ತು ಭವಿಷ್ಯದ ಸಿದ್ಧತೆಗೆ ಉತ್ತಮ ದಿನವಾಗಿರುತ್ತದೆ. ಹೊಸ ಕೌಶಲ್ಯಗಳನ್ನು ಕಲಿಯಲು ಅಥವಾ ಆರ್ಥಿಕ ಯೋಜನೆಗಳನ್ನು ರೂಪಿಸಲು ನೀವು ಉತ್ಸುಕರಾಗಿರುತ್ತೀರಿ. ಕುಟುಂಬದಲ್ಲಿ ಕಲಿಕೆ ಮತ್ತು ಬೋಧನೆಯ ವಾತಾವರಣವಿರುತ್ತದೆ. ಮಕ್ಕಳಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿಗಳನ್ನು ನೀವು ಪಡೆಯಬಹುದು ಅಥವಾ ಅವರು ಕೆಲವು ಹೊಸ ಚಟುವಟಿಕೆಗಳಲ್ಲಿ ಸೇರಬಹುದು. ಇಂದಿನ ಆರಂಭವು ಹಣದ ವಿಷಯಗಳಲ್ಲಿ ಚಿಕ್ಕದಾಗಿರಬಹುದು, ಆದರೆ ಭವಿಷ್ಯದಲ್ಲಿ ಇದು ಉತ್ತಮ ಪ್ರಯೋಜನಗಳನ್ನು ತರುತ್ತದೆ. ಭೂಮಿ, ಆಸ್ತಿ ಅಥವಾ ಉಳಿತಾಯಕ್ಕೆ ಸಂಬಂಧಿಸಿದ ಮಾತುಕತೆ ಇರಬಹುದು. ಇಂದು ಕ್ಷೇತ್ರವನ್ನು ಬದಲಾಯಿಸುವ ಬಗ್ಗೆ ಯೋಚಿಸುತ್ತಿರುವವರಿಗೆ ಈ ದಿನ ಉತ್ತಮವಾಗಿರುತ್ತದೆ. ಸಂದರ್ಶನಗಳು, ತರಬೇತಿ ಅಥವಾ ಕೌಶಲ್ಯ ಆಧಾರಿತ ಕೋರ್ಸ್ಗಳಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ. ಈ ಸಮಯವು ವಿದ್ಯಾರ್ಥಿಗಳಿಗೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಪ್ರಯೋಜನಕಾರಿ ದಿನವಾಗಿದೆ. ಹೊಸ ಮಾಹಿತಿಯನ್ನು ಪಡೆಯುವ ಅವಕಾಶ ಇಂದು ನಿಮಗೆ ಸಿಗುತ್ತದೆ. ಇಂದು ಪ್ರೇಮ ಸಂಬಂಧಗಳಲ್ಲಿ ಮೃದುತ್ವ ಮತ್ತು ತಿಳುವಳಿಕೆ ಇರುತ್ತದೆ. ಹೊಸ ಸಂಬಂಧವು ಕ್ರಮೇಣ ಆಳವಾಗುತ್ತದೆ, ಆದರೆ ಪ್ರಸ್ತುತ ಸ್ಥಿರವಾದ ಚಿಂತನೆಗೆ, ಭಾವನೆಗಳಿಗೆ ಆದ್ಯತೆ ನೀಡಲಾಗುತ್ತದೆ.
ವಿವಾಹಿತರಿಗೆ ಭವಿಷ್ಯದ ಯೋಜನೆಗಳು, ಮಕ್ಕಳ ಶಿಕ್ಷಣ ಇತ್ಯಾದಿ ಪ್ರಾಯೋಗಿಕ ವಿಷಯಗಳ ಬಗ್ಗೆ ತಮ್ಮ ಸಂಗಾತಿಯೊಂದಿಗೆ ಮಾತನಾಡಲು ಅವಕಾಶ ಸಿಗುತ್ತದೆ. ಇಂದು ಯುವಕರು ಪೌಷ್ಟಿಕ ಆಹಾರ ಮತ್ತು ಆಹಾರದಲ್ಲಿ ಸಮಯವನ್ನು ನೋಡಿಕೊಳ್ಳಬೇಕು. ನೀವು ಇಂದು ಯೋಗ ಅಥವಾ ವ್ಯಾಯಾಮದಂತಹ ಹೊಸ ದೈಹಿಕ ದಿನಚರಿಯನ್ನು ಪ್ರಾರಂಭಿಸಲು ಬಯಸಿದರೆ ಸಮಯ ಒಳ್ಳೆಯದಾಗಿರುತ್ತದೆ. ಕಣ್ಣು ಮತ್ತು ಕುತ್ತಿಗೆಗೆ ಸಂಬಂಧಿಸಿದ ಆಯಾಸದ ಬಗ್ಗೆ ಇಂದು ಜಾಗರೂಕರಾಗಿರಿ. ಇಂದು ನಿಮ್ಮ ಕಲೆ ಮತ್ತು ಕೌಶಲ್ಯಗಳಲ್ಲಿ ಸುಧಾರಣೆ ಇರುತ್ತದೆ. ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ. ಭಾವನಾತ್ಮಕ ವಿಷಯಗಳು ಉತ್ತಮವಾಗಿರುತ್ತವೆ. ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ನೀವು ಪ್ರತಿಯೊಂದು ದೊಡ್ಡ ಸಮಸ್ಯೆಯಿಂದ ಸುಲಭವಾಗಿ ಹೊರಬರಬಹುದು. ಇಂದು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಯಾವುದಾದರೂ ವಿಷಯದ ಬಗ್ಗೆ ನೀವು ವಾದವನ್ನು ಹೊಂದಿದ್ದರೆ ಅದನ್ನು ಪರಿಹರಿಸಲು ಪ್ರಯತ್ನಿಸಿ. ಇಂದು ನಿಮ್ಮ ಕೆಲಸದ ಬಗ್ಗೆ ನೀವು ಅಸಡ್ಡೆ ತೋರುವುದನ್ನು ತಪ್ಪಿಸಬೇಕು. ನೀವು ಇಂದು ಕಮಿಷನ್ ಕೆಲಸ ಮಾಡಿದರೆ ನಿಮಗೆ ಉತ್ತಮ ಲಾಭ ಸಿಗುವ ಸಾಧ್ಯತೆ ಇದೆ. ಯೋಚಿಸದೆ ಯಾರಿಗೂ ಏನನ್ನು ಹೇಳಬೇಡಿ. ಇಂದು ನೀವು ಜನರನ್ನು ಭೇಟಿ ಮಾಡುವ ಮನಸ್ಥಿತಿಯಲ್ಲಿದ್ದೀರಿ ಮತ್ತು ಕ್ಲಬ್ಗಳು ಇತರ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಸಿದ್ಧರಿದ್ದೀರಿ. ನೀವು ಅದೃಷ್ಟವಂತರು ಮತ್ತು ಉತ್ಸಾಹಭರಿತರು ಎಂದು ಭಾವಿಸುತ್ತೀರಿ. ನೀವು ಇಂದು ಉತ್ತಮ ಮನಸ್ಥಿತಿಯಲ್ಲಿರುತ್ತೀರಿ. ಆದ್ದರಿಂದ ನೆಟ್ವರ್ಕಿಂಗ್ ಮಾಡಲು ಮರೆಯಬೇಡಿ. ನೀವು ಮಾಡುವ ಸಂಪರ್ಕಗಳು ಭವಿಷ್ಯದಲ್ಲಿ ಸಹಾಯಕವಾಗುತ್ತವೆ. ಇಂದು ಕಾರ್ಯನಿರತ ಮತ್ತು ದಣಿದ ದಿನದ ನಂತರ ಪಾರ್ಟಿ ಮಾಡಲು ಸೂಕ್ತ ದಿನವಾಗಿರುತ್ತದೆ. ಇಂದು ನಿಮ್ಮ ಉತ್ಸಾಹವು ಉತ್ತುಂಗದಲ್ಲಿರುತ್ತದೆ. ಪ್ರೀತಿಪಾತ್ರರು ಯಾವಾಗಲೂ ಶಕ್ತಿ ಮತ್ತು ಪ್ರೋತ್ಸಾಹವನ್ನು ನೀಡುವುದರಿಂದ ನಿಮ್ಮ ಪ್ರೀತಿಪಾತ್ರರೊಂದಿಗೆ ಸಮಯ ಕಳೆಯಿರಿ. ದುರ್ಬಲ ವ್ಯಕ್ತಿಯು ದಣಿದಾಗ ಮಾತ್ರ ನಿಲ್ಲುತ್ತಾನೆ, ಆದರೆ ವಿಜೇತನು ಗೆದ್ದಾಗ ಮಾತ್ರ ನಿಲ್ಲುತ್ತಾನೆ. ಕಟಕ ರಾಶಿ, ಇಂದು ವೇಗ, ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ತುಂಬಿದ ದಿನವಾಗಿರುತ್ತದೆ. ನೀವು ಕೆಲವು ಕೆಲಸದ ಬಗ್ಗೆ ತುಂಬ ಉತ್ಸುಕರಾಗಿರಬಹುದು. ಸಂಪೂರ್ಣ ಯೋಜನೆ ಇಲ್ಲದೆ ಮುಂದುವರಿಯಲು ನಿಮಗೆ ಅನಿಸಬಹುದು. ಕುಟುಂಬದಲ್ಲಿ ಶಕ್ತಿ ಮತ್ತು ಚಟುವಟಿಕೆಯ ವಾತಾವರಣವಿರುತ್ತದೆ. ಪ್ರವಾಸ ಅಥವಾ ಕಾರ್ಯಕ್ರಮಕ್ಕೂ ಸಿದ್ಧತೆಗಳನ್ನು ಇಂದು ಮಾಡಿಕೊಳ್ಳಬಹುದು. ಇಂದು ನೀವು ಹಳೆಯ ಬಾಕಿ ಇರುವ ಕೆಲಸಗಳನ್ನು ತ್ವರಿತವಾಗಿ ಮುಗಿಸಲು ಪ್ರಯತ್ನಿಸುತ್ತೀರಿ. ಯುವಕರು ತಮ್ಮ ಗುರಿಯತ್ತ ಸಾಗಲು ಹೊಸ ಉತ್ಸಾಹವನ್ನು ಅನುಭವಿಸುತ್ತಾರೆ. ಏಕಾಗ್ರತೆಯನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗಿರುತ್ತದೆ. ಇಂದು ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶ ಬರಬಹುದು. ಅದು ನಿಮ್ಮ ಉತ್ಸಾಹ ಮತ್ತು ನಾಯಕತ್ವದ ಸಾಮರ್ಥ್ಯವನ್ನು ತೋರಿಸುತ್ತದೆ. ನೀವು ತಂಡವನ್ನು ಮುನ್ನಡೆಸಬಹುದು ಅಥವಾ ಹೊಸ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಸಿದ್ಧರಾಗಿರಬಹುದು. ಆದರೂ ಇಂದು ಯಾವುದೇ ಆತುರದ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸತ್ಯಗಳಿಗೆ ಗಮನ ಕೊಡುವುದು ಮುಖ್ಯವಾಗುತ್ತದೆ. ಬದಲಾವಣೆಯ ಸಾಧ್ಯತೆ ಇಂದು ಕಂಡುಬರುತ್ತದೆ. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಉತ್ಸಾಹ ಮತ್ತು ಆಕರ್ಷಣೆಯ ವಾತಾವರಣವಿರುತ್ತದೆ. ಹೊಸ ವ್ಯಕ್ತಿಯನ್ನು ಭೇಟಿಯಾಗುವುದು ಅಥವಾ ಹಳೆಯ ಸಂಗಾತಿಯೊಂದಿಗೆ ಪ್ರವಾಸವನ್ನು ಯೋಜಿಸುವುದು ಇಂದು ಸಾಧ್ಯವಾಗಬಹುದು. ಆದರೆ ಭಾವನೆಗಳಿಂದ ಆತುರಗೊಂಡು ಆತುರದಲ್ಲಿ ಸಂಬಂಧವನ್ನು ನಿರ್ಧರಿಸುವುದು ಹಾನಿಕಾರಕವಾಗಿದೆ. ವಿವಾಹಿತರು ತಮ್ಮ ಸಂಗಾತಿಯಿಂದ ಶಕ್ತಿ ಮತ್ತು ಸ್ಫೂರ್ತಿಯನ್ನು ಇಂದು ಪಡೆಯುತ್ತಾರೆ. ಇಂದು ಸ್ನಾಯುಗಳ ಒತ್ತಡದ ಸಾಧ್ಯತೆ ಇರಬಹುದು. ಹೆಚ್ಚು ಆತುರ ಅಥವಾ ಉತ್ಸಾಹದಲ್ಲಿ ಹೆಚ್ಚು ಕೆಲಸ ಮಾಡುವುದನ್ನು ತಪ್ಪಿಸಿ. ಸಾಕಷ್ಟು ನೀರು ಕುಡಿಯಿರಿ ಮತ್ತು ಸಮತೋಲಿತ ಆಹಾರವನ್ನು ಸೇವಿಸಿ. ಇಂದು ಮೈಗ್ರೇನ್ ಅಥವಾ ತಲೆನೋವಿನ ದೀರ್ಘಕಾಲದ ರೋಗಿಗಳು ಸ್ವಲ್ಪ ಹೆಚ್ಚು ಕಾಳಜಿ ವಹಿಸಬೇಕು. ಇಂದು ಪರಸ್ಪರ ಸಹಕಾರದ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತದೆ. ಬೇರೆಯವರ ವಿಷಯದಲ್ಲಿ ಅನಗತ್ಯವಾಗಿ ಮಾತನಾಡಬೇಡಿ. ನಿಮ್ಮ ಜೀವನ ಮಟ್ಟದಲ್ಲಿ ಸುಧಾರಣೆ ತರುತ್ತೀರಿ. ಖರ್ಚು ಮಾಡುವ ಮೊದಲು ನೀವು ಯೋಚಿಸುವುದಿಲ್ಲ. ಇದರಿಂದಾಗಿ ನೀವು ಮುಂಬರುವ ಸಮಯದಲ್ಲಿ ಹಣದ ಕೊರತೆಯನ್ನು ಎದುರಿಸಬೇಕಾಗಬಹುದು. ಇಂದು ನಿಮ್ಮ ಮಗುವನ್ನು ಅಧ್ಯಯನಕ್ಕಾಗಿ ಬೇರೆಡೆಗೆ ಕಳಿಸಬಹುದು. ಇತರರಿಂದ ನೀವು ಕೇಳುವುದನ್ನು ನಂಬಬೇಡಿ.
ಮತ್ತು ನಿಮ್ಮ ಯಾವುದೇ ಕಾನೂನು ವಿಷಯಗಳು ಬಾಕಿ ಇದ್ದರೆ ಇಂದು ನೀವು ಅದಕ್ಕಾಗಿ ಅನುಭವಿ ವ್ಯಕ್ತಿಯೊಂದಿಗೆ ಮಾತನಾಡಬಹುದು. ಇಂದು ನೀವು ಆಕಾಶಕ್ಕಿಂತ ಎತ್ತರದಲ್ಲಿ ಇದ್ದೀರಿ. ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ ಮತ್ತು ನಿಮ್ಮ ಪ್ರಯತ್ನಗಳು ಗಮನಕ್ಕೆ ಬರುತ್ತಿವೆ. ನೀವು ಗಳಿಸಿದ ಭೌತಿಕ ಯಶಸ್ಸನ್ನು ಆನಂದಿಸಿ. ಇಂದು ನಿಮ್ಮ ನಾಯಕತ್ವದ ಗುಣಗಳು ನಿಮ್ಮ ಸುತ್ತಲಿನ ಜನರನ್ನು ಮೆಚ್ಚಿಸುತ್ತವೆ. ನಿಮ್ಮ ಗ್ರಹಗಳು ವೃತ್ತಿಪರ ಮತ್ತು ವೈಯಕ್ತಿಕ ವಿಷಯಗಳಿಗೆ ಅನುಕೂಲಕರವಾಗಿವೆ. ಅಗತ್ಯವಿರುವ ಜನರಿಗೆ ಸಹಾಯ ಮಾಡಿ. ಇಂದು ನಿಮಗೆ ಪದವಿ ಇಲ್ಲದಿರುವುದು ಪ್ರಯೋಜನಕಾರಿಯಾಗುತ್ತದೆ. ನೀವು ಇಂಜಿನಿಯರ್ ಅಥವಾ ವೈದ್ಯರಾಗಿದ್ದರೆ ನೀವು ಒಂದೇ ಒಂದು ಕೆಲಸವನ್ನು ಮಾಡಬಹುದು, ಆದರೆ ನಿಮಗೆ ಪದವಿ ಇಲ್ಲದಿದ್ದರೆ ನೀವು ಏನು ಬೇಕಾದರೂ ಮಾಡಬಹುದು. ಸಿಂಹ ರಾಶಿ, ಇಂದು ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳಲು ಮತ್ತು ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಉತ್ತಮ ದಿನವಾಗಿದೆ. ನೀವು ಇಂದು ಎರಡು ಪ್ರಮುಖ ಆಯ್ಕೆಗಳ ನಡುವೆ ಸಿಲುಕಿಕೊಳ್ಳಬಹುದು. ಇದು ನಿಮಗೆ ಯೋಚಿಸಲು ಕಷ್ಟವಾಗಬಹುದು. ಇಂದು ಕೌಟುಂಬಿಕ ವಿಷಯಗಳಲ್ಲಿ ಅಭಿಪ್ರಾಯ ವ್ಯತ್ಯಾಸಗಳು ಅಥವಾ ಸೈದ್ಧಾಂತಿಕ ಸಂಘರ್ಷಗಳು ಇರಬಹುದು. ಆದ್ದರಿಂದ ಮಾತನಾಡುವಾಗ ತಾಳ್ಮೆ ಮತ್ತು ಸ್ಪಷ್ಟತೆಯನ್ನು ಕಾಪಾಡಿಕೊಳ್ಳಿ. ಹಳೆಯ ವಿಷಯದ ಬಗ್ಗೆ ಮನಸ್ಸಿನಲ್ಲಿ ಗೊಂದಲವಿರಬಹುದು, ಆದರೆ ತಾಳ್ಮೆ ಮತ್ತು ನಿಮ್ಮ ಆತ್ಮಸಾಕ್ಷಿಯ ಧ್ವನಿಯು ಪರಿಹಾರವನ್ನು ಕಂಡುಹಿಡಿಯಲು ನಿಮಗೆ ಸಹಾಯ ಮಾಡುತ್ತದೆ. ಇಂದು ವೃತ್ತಿಪರ ಜೀವನದಲ್ಲಿ ಒಂದು ನಿರ್ದಿಷ್ಟ ನಿರ್ಧಾರದ ಬಗ್ಗೆ ಸ್ಪಷ್ಟತೆಯ ಕೊರತೆ ಇರುತ್ತದೆ. ನೀವು ಎರಡು ಪಾತ್ರಗಳು, ಅವಕಾಶಗಳು ಅಥವಾ ಆಲೋಚನೆಗಳ ನಡುವೆ ಸಿಲುಕಿಕೊಳ್ಳಬಹುದು. ಇದು ಕೆಲಸದಲ್ಲಿ ಗೊಂದಲ ಮತ್ತು ಅಡೆತಡೆಗಳಿಗೆ ಕಾರಣವಾಗಬಹುದು. ನಿಮ್ಮ ಮೇಲಧಿಕಾರಿಗಳು ಅಥವಾ ಸಹ ಉದ್ಯೋಗಿಗಳೊಂದಿಗೆ ಇಂದು ಭಿನ್ನಾಭಿಪ್ರಾಯಗಳು ಇರಬಹುದು. ನೀವು ತಾಳ್ಮೆಯಿಂದ ಕೆಲಸ ಮಾಡಿದರೆ ಈ ಪರಿಸ್ಥಿತಿ ನಿಯಂತ್ರಣದಲ್ಲಿರುತ್ತದೆ. ಇಂದು ನೀವು ಎಚ್ಚರಿಕೆಯಿಂದ ಯೋಚಿಸಿದ ನಂತರವೇ ಯಾವುದೇ ಹೊಸ ಆರಂಭವನ್ನು ಮಾಡಿ. ಇಂದು ಪ್ರೇಮ ಸಂಬಂಧಗಳಲ್ಲಿ ನೀವು ಸಂದಿಗ್ಧತೆ ಮತ್ತು ಭಾವನಾತ್ಮಕ ಅಂತರವನ್ನು ಅನುಭವಿಸಬಹುದು. ಒಂದೆಡೆ ನೀವು ಸಂಬಂಧವನ್ನು ಮುಂದಕ್ಕೆ ಕೊಂಡೊಯ್ಯಲು ಬಯಸುತ್ತೀರಿ, ಮತ್ತೊಂದೆಡೆ ಹೇಳದ ವಿಷಯಗಳು ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತವೆ. ಇಂದು ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತುಕತೆ ನಡೆಸುವುದು ಮುಖ್ಯವಾಗಿರುತ್ತದೆ. ಹಳೆಯ ಸಂಬಂಧವು ಮತ್ತೆ ಮನಸ್ಸಿಗೆ ಬರಬಹುದು. ಇದು ಗೊಂದಲದ ಸ್ಥಿತಿಯನ್ನು ಉಂಟು ಮಾಡಬಹುದು. ಇಂದು ಮಾನಸಿಕ ಬಳಲಿಕೆ, ಗೊಂದಲ ಮತ್ತು ನಿದ್ರೆಯ ಕೊರತೆಯಿಂದಾಗಿ ನೀವು ದಣದಿರಬಹುದು. ಧ್ಯಾನ, ಸಂಗೀತ ಅಥವಾ ಧ್ಯಾನದಂತಹ ಶಾಂತ ಚಟುವಟಿಕೆಗಳಲ್ಲಿ ಸಮಯ ಕಳೆಯುವುದರಿಂದ ಮಾನಸಿಕ ಸಮತೋಲನ ಸುಧಾರಿಸುತ್ತದೆ. ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡಿ ಮತ್ತು ಇಂದು ಸಾಕಷ್ಟು ನೀರು ಕುಡಿಯಿರಿ. ಇಂದು ನಿಮಗೆ ಒಳ್ಳೆಯ ದಿನವಾಗಿರುತ್ತದೆ. ನೀವು ಸಹೋದರತ್ವವನ್ನು ಉತ್ತೇಜಿಸುವಿರಿ. ಇಂದು ನೀವು ಕೆಲವು ಪೂರ್ವಜರ ಆಸ್ತಿಯನ್ನು ಆನುವಂಶಿಕವಾಗಿ ಪಡೆಯಬಹುದು. ನೀವು ಕೆಲವು ಅಪರಿಚಿತ ಜನರೊಂದಿಗೆ ಸಂವಹನ ನಡೆಸುತ್ತೀರಿ. ಇಂದು ನಿಮ್ಮ ಸೋಮಾರಿತನದಿಂದಾಗಿ ನೀವು ಕೆಲಸವನ್ನು ನಾಳೆಗೆ ಮುಂದೂಡಲು ಪ್ರಯತ್ನಿಸುತ್ತೀರಿ. ಕೆಲವು ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಇಂದು ಕೆಲವು ಪ್ರಮುಖ ಮಾಹಿತಿಯನ್ನು ಸಂಗ್ರಹಿಸಬಹುದು. ಇಂದು ವಿದ್ಯಾರ್ಥಿಗಳು ತಮ್ಮ ವಿಷಯಗಳಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಬಹುದು. ಇಂದು ನೀವು ನಿಮ್ಮ ಕುಟುಂಬದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿ. ಇಂದು ಕಾನೂನು ವಿಷಯಗಳು ದಿಗಂತದಲ್ಲಿವೆ. ನೀವು ಪ್ರವಾಸ ಅಥವಾ ವಿದೇಶಿ ಪ್ರವಾಸಕ್ಕೆ ಹೋಗುವ ಅವಕಾಶವನ್ನು ಇಂದು ಪಡೆಯಬಹುದು. ಇಂದು ನಿಮ್ಮ ತಂದೆ ಅಥವಾ ನಿಮ್ಮ ತಂದೆಯಂತಹ ಯಾರಾದರೂ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಇಂದು ಹೊಸ ವ್ಯವಹಾರ ಅಥವಾ ಆಧ್ಯಾತ್ಮಿಕ ಅನ್ವೇಷಣೆಯ ಮೂಲಕ ನಿಮ್ಮನ್ನು ನೀವು ಸವಾಲು ಮಾಡಿಕೊಳ್ಳಿ. ಇಂದು ಉತ್ತಮ ಭವಿಷ್ಯವನ್ನು ಕಂಡುಕೊಳ್ಳಲು ಶಿಕ್ಷಕರು ನಿಮಗೆ ಸಹಾಯ ಮಾಡುತ್ತಾರೆ. ಆತ್ಮವಿಶ್ವಾಸ ಮತ್ತು ಪ್ರೀತಿ ಪಾತ್ರರ ಪ್ರೀತಿ ಇಂದು ನಿಮ್ಮನ್ನು ಕಚೇರಿಯಲ್ಲಿ ಪ್ರಶಂಸೆಗೆ ಅರ್ಹರನ್ನಾಗಿ ಮಾಡುತ್ತದೆ. ಕರ್ತವ್ಯಗಳು ಮತ್ತು ಬಾಧ್ಯತೆಗಳ ನಡುವೆ ಪ್ರೀತಿ ಮತ್ತು ದ್ವೇಷದ ಸಂಬಂಧವಿದೆ, ಆದ್ದರಿಂದ ತಾಳ್ಮೆಯಿಂದ ಇರಿ. ಇಂದು ನೀವು ಬಯಸಿದರೆ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮದ ಸಹಾಯದಿಂದ ನೀವು ನಿಮ್ಮ ಸ್ವಂತ ಹಣೆಬರಹವನ್ನು ಬರೆಯಬಹುದು. ಮತ್ತು ಹಣೆಬರಹವನ್ನು ಹೇಗೆ ಬರೆಯಬೇಕೆಂದು ನಿಮಗೆ ತಿಳಿದಿಲ್ಲದಿದ್ದರೆ ಸಂದರ್ಭಗಳು ಸ್ವತಃ ಹಣೆಬರಹವನ್ನು ಬರೆಯುತ್ತವೆ.
ಕನ್ಯಾ ರಾಶಿ ಇಂದು ಕೌಟುಂಬಿಕ ಪರಿಸರದಲ್ಲಿ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವಾಗ ನಿಮ್ಮ ಪಾತ್ರ ನಿರ್ಣಾಯಕವಾಗಿರುತ್ತದೆ. ಹಿರಿಯರ ಮಾರ್ಗದರ್ಶನವು ಸಂಕೀರ್ಣ ಪರಿಸ್ಥಿತಿಗೆ ಪರಿಹಾರವನ್ನು ಒದಗಿಸುತ್ತದೆ. ಮಕ್ಕಳ ಶಿಕ್ಷಣ ಅಥವಾ ಯಾವುದೇ ಸ್ಪರ್ಧೆಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ನೀವು ಇಂದು ಪಡೆಯಬಹುದು. ಮನೆಯಲ್ಲಿರುವ ಮಹಿಳಾ ಸದಸ್ಯರ ಬಗ್ಗೆ ಚಿಂತೆ ಮಾಡಲು ಅಥವಾ ಸಲಹೆ ಪಡೆಯಲು ಇಂದು ಅವಕಾಶವಿರಬಹುದು. ಇಂದು ನಿಮ್ಮ ಸ್ಥಿರವಾದ ಚಿಂತನೆ ಮತ್ತು ಶಿಸ್ತು ವ್ಯವಹಾರದಲ್ಲಿ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ. ಸಂಬಂಧಿಕರೊಂದಿಗಿನ ಹಳೆಯ ವಿವಾದವನ್ನು ಇಂದು ಪರಿಹರಿಸಬಹುದು. ಕುಟುಂಬ ಆಚರಣೆಯನ್ನು ಯೋಜಿಸಬಹುದು. ಇದರಲ್ಲಿ ನಿಮಗೆ ಹೆಚ್ಚಿನ ಜವಾಬ್ದಾರಿ ಇರುತ್ತದೆ. ಇಂದು ನಿಮ್ಮ ಪರಿಶ್ರಮ ಮತ್ತು ಚಾತುರ್ಯದಿಂದಾಗಿ ಕಷ್ಟಕರವಾದ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ. ಬಡ್ತಿ ಅಥವಾ ಉನ್ನತ ಹುದ್ದೆಯ ಬಗ್ಗೆ ಚರ್ಚೆ ನಡೆಯಬಹುದು. ಇಂದು ನೀವು ನಾಯಕತ್ವದ ಪಾತ್ರವನ್ನು ವಹಿಸಬಹುದು. ಅದು ನಿಮ್ಮ ಸಹ ಉದ್ಯೋಗಿಗಳನ್ನು ಮೆಚ್ಚಿಸುತ್ತದೆ. ಇಂದು ಸರ್ಕಾರಿ ವಲಯ ಅಥವಾ ಆಡಳಿತಾತ್ಮಕ ಕೆಲಸಗಳಿಗೆ ಸಂಬಂಧಿಸಿದ ಜನರಿಗೆ ಈ ದಿನವು ಶುಭ ಚಿಹ್ನೆಗಳನ್ನು ತರಬಹುದು. ಇಂದು ಪ್ರೀತಿಯಲ್ಲಿ ಶಕ್ತಿ ಮತ್ತು ಭಾವನಾತ್ಮಕ ಬೆಂಬಲದ ಭಾವನೆ ಇರುತ್ತದೆ. ವಿವಾಹಿತರ ನಡುವೆ ಒಂದು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಬಹುದು. ಸಂಬಂಧದಲ್ಲಿ ಇರುವವರು ತಮ್ಮ ಸಂಗಾತಿಯಿಂದ ಬೆಂಬಲ ಮತ್ತು ಭದ್ರತೆಯನ್ನು ಅನುಭವಿಸುತ್ತಾರೆ. ಇಂದು ಹೊಸ ಸಂಬಂಧಗಳಲ್ಲಿ ಸ್ಪಷ್ಟತೆ ಮತ್ತು ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳುವುದು ಸಂಬಂಧವನ್ನು ಬಲಪಡಿಸುತ್ತದೆ. ಇಂದು ಹಳೆಯ ಸಂಬಂಧಗಳು ಮತ್ತೆ ಒಂದಾಗಬಹುದು. ಇಂದು ನೀವು ಹಳೆಯ ಒತ್ತಡದಿಂದ ಪರಿಹಾರವನ್ನು ಅನುಭವಿಸುವಿರಿ. ಮೊಣಕಾಲುಗಳಿಗೆ ಸಂಬಂಧಿಸಿದ ಸೌಮ್ಯವಾದ ಸಮಸ್ಯೆ ಇರಬಹುದು. ವ್ಯಾಯಾಮ ಪ್ರಯೋಜನಕಾರಿಯಾಗಿದೆ. ಇಂದು ನಿಮ್ಮ ದೈನಂದಿನ ದಿನಚರಿಯಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳುವ ಮೂಲಕ ನೀವು ಶಕ್ತಿಯನ್ನು ಕಾಪಾಡಿಕೊಳ್ಳುತ್ತೀರಿ. ಇಂದು ಧಾನ್ಯ ಮತ್ತು ಏಕಾಗ್ರತೆಯು ನಿಮ್ಮನ್ನು ಮಾನಸಿಕವಾಗಿ ಸಕ್ರಿಯವಾಗಿರಿಸುತ್ತದೆ. ಇಂದು ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸುವ ಅವಶ್ಯಕತೆ ಇದೆ. ಇಂದು ನಿಮಗೆ ಸಂತೋಷದ ದಿನವಾಗಿರುತ್ತದೆ. ಕುಟುಂಬದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಬಗೆಹರಿಯುತ್ತವೆ ಮತ್ತು ಎಲ್ಲ ಸದಸ್ಯರು ಕಾರ್ಯನಿರತರಾಗಿರುತ್ತಾರೆ. ಇಂದು ವಿದ್ಯಾರ್ಥಿಗಳಿಗೆ ವಿಶೇಷ ಸಮಯವಾಗಿರುತ್ತದೆ. ನೀವು ನಿಮ್ಮ ಅಧ್ಯಯನದ ಮೇಲೆ ಇಂದು ಸಂಪೂರ್ಣವಾಗಿ ಗಮನ ಹರಿಸಲು ಪ್ರಯತ್ನಿಸುತ್ತೀರಿ. ಇದು ನಿಮಗೆ ಉತ್ತಮ ಸ್ಥಾನವನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಇಂದು ನೀವು ಪ್ರಯಾಣಿಸಲು ಯೋಜಿಸಬಹುದು. ಒಂಟಿ ಜನರು ತಮ್ಮ ಸಂಗಾತಿಯನ್ನು ಇಂದು ಭೇಟಿಯಾಗುತ್ತಾರೆ ಮತ್ತು ಅವರ ಮದುವೆಯನ್ನು ಅಂತಿಮಗೊಳಿಸಬಹುದು. ಇಂದು ನಿಮ್ಮ ತಾಯಿ ನಿಮ್ಮ ಮೇಲೆ ಏನಾದರೂ ಬಗ್ಗೆ ಕೋಪಗೊಳ್ಳಬಹುದು. ಇದು ಸಂಭವಿಸಿದ್ದಲ್ಲಿ ಅವರನ್ನು ಮನವೊಲಿಸಲು ನಿಮ್ಮ ಕೈಲಾದಷ್ಟು ಪ್ರಯತ್ನಿಸಿ. ಇಂದು ಆಧ್ಯಾತ್ಮಿಕತೆ ಮತ್ತು ನಿಗೂಢತೆಯು ನಿಮ್ಮನ್ನು ಆಕರ್ಷಿಸಬಹುದು. ನಿಮ್ಮ ಕನಸುಗಳು ಮತ್ತು ದೃಷ್ಟಿಕೋನಗಳನ್ನು ನಂಬಿರಿ. ವೈಯಕ್ತಿಕ ನಷ್ಟವು ನಿಮ್ಮನ್ನು ದುಃಖಿತರನ್ನಾಗಿ ಮಾಡುತ್ತದೆ. ನೀವು ಸರಿ ಎಂದು ಭಾವಿಸುವುದನ್ನು ಮುಂದುವರಿಸಲು ಸಮಯ ತೆಗೆದುಕೊಳ್ಳಿ. ಇಂದು ಮುಂದುವರಿಯಲು ನಿಮ್ಮ ದಾರಿಯನ್ನು ತಡೆಯುತ್ತಿರುವ ಕಾಳಜಿಗಳ ಬಗ್ಗೆ ಮಾತನಾಡಿ. ಇಂದು ನಿಮ್ಮ ಕಾರ್ಯಗಳನ್ನು ಆದ್ಯತೆಗಳ ಪ್ರಕಾರ ವಿಂಗಡಿಸಿ. ನೀವು ಉತ್ಸುಕರಾಗಿರುತ್ತೀರಿ, ಆದರೆ ಈ ಉತ್ಸಾಹವು ನಿಮ್ಮನ್ನು ಅಶಾಂತರನ್ನಾಗಿ ಮಾಡಬಹುದು. ಸೃಜನಶೀಲ ವೃತ್ತಿಗಳಲ್ಲಿರುವವರಿಗೆ ಗೌರವ ಸಿಗುತ್ತದೆ. ಇಂದು ನೀವು ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳದಿದ್ದರೆ ನೀವು ಮತ್ತೊಂದು ತಪ್ಪು ಮಾಡುತ್ತೀರಿ ಎಂದರ್ಥ. ಸರಿ ಮತ್ತು ತಪ್ಪುಗಳ ಗುರುತಿಸುವಿಕೆ ಮಾತ್ರ ಮುಂದುವರಿಯಲು ನಿಮಗೆ ಸಹಾಯ ಮಾಡುತ್ತದೆ. ತುಲಾ ರಾಶಿ ಇಂದು ನೀವು ಭಾವನಾತ್ಮಕವಾಗಿ ಹಗುರವಾಗಿರುತ್ತೀರಿ ಮತ್ತು ಹಳೆಯ ಒತ್ತಡದಿಂದ ಕ್ರಮೇಣ ಹೊರಬರುವ ಪ್ರಕ್ರಿಯೆಯು ಪ್ರಾರಂಭವಾಗಬಹುದು. ಕುಟುಂಬದಲ್ಲಿ ಹಳೆಯ ನಿರ್ಧಾರದ ಬಗ್ಗೆ ಪುನರ್ವಿಮರ್ಶೆ ಇರುತ್ತದೆ. ಹಿರಿಯರ ಆರೋಗ್ಯ ಸ್ವಲ್ಪ ಸೂಕ್ಷ್ಮವಾಗಿರಬಹುದು. ಅವರ ಬಗ್ಗೆ ಗಮನ ಹರಿಸುವುದು ಅಗತ್ಯವಾಗಿರುತ್ತದೆ. ಇಂದು ಮಕ್ಕಳ ಯಾವುದೇ ಅಧ್ಯಯನ ಅಥವಾ ಸ್ಪರ್ಧೆಗೆ ಸಂಬಂಧಿಸಿದ ಚಿಂತೆಯನ್ನು ನೀವು ಪರಿಹರಿಸಬಹುದು. ಇಂದು ವ್ಯವಹಾರ ಅಥವಾ ಉದ್ಯೋಗದಲ್ಲಿ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ, ಆದರೆ ಹೊಸ ಹೂಡಿಕೆಯನ್ನು ತಪ್ಪಿಸುವುದು ಉತ್ತಮ. ಮನೆಯಲ್ಲಿ ವಿಶೇಷ ಸಂಬಂಧಿಯನ್ನು ಭೇಟಿಯಾಗಲು ಸಾಧ್ಯವಿದೆ. ಇದರಿಂದಾಗಿ ಸಂಬಂಧಗಳಲ್ಲಿನ ಹಳೆಯ ಕುಂದುಕೊರತೆಗಳನ್ನು
ನೀವು ಪರಿಹರಿಸಬಹುದು. ಇಂದು ವರ್ಗಾವಣೆ, ಹೊಸ ಹುದ್ದೆ ಅಥವಾ ಇಲಾಖೆಯಲ್ಲಿ ಬದಲಾವಣೆಗೆ ಸಂಬಂಧಿಸಿದ ಕೆಲವು ಸುದ್ದಿಗಳು ನಿಮಗೆ ಬರಬಹುದು. ಅಧಿಕಾರಿಗಳೊಂದಿಗೆ ಸ್ಪಷ್ಟ ಸಂವಹನದ ಕೊರತೆಯಿಂದಾಗಿ ಕೆಲವು ಗೊಂದಲಗಳು ಉಂಟಾಗಬಹುದು. ಇಂದು ಹೊಸ ಯೋಜನೆಯನ್ನು ನಿರೀಕ್ಷಿಸುತ್ತಿದ್ದವರಿಗೆ ಇದ್ದಕ್ಕಿದ್ದಂತೆ ಪ್ರಾರಂಭಿಸಲು ಅವಕಾಶ ಸಿಗಬಹುದು. ಬಡ್ತಿ ಪ್ರಕ್ರಿಯೆಯು ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು. ಇಂದು ನಿಮ್ಮ ಸಂಬಂಧಗಳಲ್ಲಿ ಭಾವನಾತ್ಮಕ ಅಂತರ ಅಥವಾ ಸಂವಹನದ ಕೊರತೆ ಇರಬಹುದು. ಪ್ರೀತಿಯ ಸಂಗಾತಿಯನ್ನು ಭೇಟಿಯಾಗುವ ಯೋಜನೆಗಳು ರದ್ದಾಗಬಹುದು. ಸಂಗಾತಿಯ ಕುಟುಂಬಕ್ಕೆ ಸಂಬಂಧಿಸಿದ ಸಮಸ್ಯೆಯಿಂದ ವಿವಾಹಿತರು ತೊಂದರೆಗೆ ಒಳಗಾಗಬಹುದು. ವಿಘಟನೆಯಿಂದ ಚೇತರಿಸಿಕೊಳ್ಳುತ್ತಿರುವವರಿಗೆ ಭಾವನಾತ್ಮಕ ಸ್ಥಿರತೆ ಸಿಗುತ್ತದೆ. ಇಂದು ಹಳೆಯ ಪ್ರೇಮಿಯೊಂದಿಗೆ ಸಂಪರ್ಕವಿರಬಹುದು, ಆದರೆ ಭಾವನಾತ್ಮಕ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗುತ್ತದೆ. ಇಂದು ಬೆನ್ನುಮೂಳೆ ಅಥವಾ ಕುತ್ತಿಗೆ ನೋವಿನಿಂದ ಬಳಲುತ್ತಿರುವ ಜನರಿಗೆ ಫಿಸಿಯೋಥೆರಪಿ ಅಥವಾ ಸ್ಟ್ರೆಚಿಂಗ್ ಅನ್ನು ಶಿಫಾರಸು ಮಾಡಲಾಗುತ್ತದೆ. ಅನಿಯಮಿತ ಆಹಾರ ಪದ್ಧತಿ ಅನಿಲ ಮತ್ತು ಜೀರ್ಣಕಾರಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಇಂದು ತಾಳ್ಮೆ ಮತ್ತು ವಿಶ್ರಾಂತಿ ಎರಡಕ್ಕೂ ಆದ್ಯತೆ ನೀಡುವುದು ಮುಖ್ಯವಾಗುತ್ತದೆ. ಇಂದು ನಿಮಗೆ ಕೆಲವು ಹೊಸ ಸಂಪರ್ಕಗಳಿಂದ ಲಾಭವಾಗುತ್ತದೆ. ನೀವು ಕೆಲವು ಪ್ರಮುಖ ಜನರನ್ನು ಭೇಟಿಯಾಗುತ್ತೀರಿ. ಇಂದು ನೀವು ನಿಮ್ಮ ಸಂತೋಷವನ್ನು ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳುತ್ತೀರಿ. ಕುಟುಂಬದಲ್ಲಿ ಶುಭ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ನಡೆಯುತ್ತಿರಬಹುದು. ಇಂದು ಉದ್ಯೋಗದಲ್ಲಿರುವ ಜನರಿಗೆ ಹೊಸ ಕೆಲಸ ಸಿಗದ ಕಾರಣ ಸ್ವಲ್ಪ ಉದ್ವಿಗ್ನತೆ ಇರುತ್ತದೆ. ನೀವು ಪ್ರಗತಿಯ ಹಾದಿಯಲ್ಲಿ ಮುಂದುವರಿಯುತ್ತೀರಿ. ನಿಮ್ಮ ಕೆಲಸದಲ್ಲಿ ನೀವು ಸಮನ್ವಯವನ್ನು ಕಾಯ್ದುಕೊಳ್ಳಬೇಕಾಗುತ್ತದೆ. ಇಂದು ನಿಮ್ಮ ಸ್ನೇಹಿತರ ಸಂಖ್ಯೆ ಹೆಚ್ಚಾಗುತ್ತದೆ. ಇಂದು ವ್ಯಾಪಾರ ಒಪ್ಪಂದಗಳು ನಿಮಗೆ ಪ್ರಾಥಮಿಕ ಮತ್ತು ಮುಖ್ಯವಾಗಿರುತ್ತವೆ. ನಿಮ್ಮ ಸಂಗಾತಿಯ ಅಥವಾ ಇತರ ಪ್ರಮುಖರ ಅಭಿಪ್ರಾಯಗಳನ್ನು ತಿಳಿದುಕೊಂಡು ನಂತರವೇ ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಸಭೆಗಳು ಮತ್ತು ವಹಿವಾಟುಗಳಲ್ಲಿ ಸಡಿಲವಾದ ಅಂತ್ಯಗಳನ್ನು ಕಟ್ಟಿಹಾಕಿ ಮತ್ತು ಮನೆಯಲ್ಲಿ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸಲು ಕೆಲಸ ಮಾಡಿ. ಇಂದು ನೀವು ಹಣಕಾಸಿನ ಪ್ರಯೋಜನಗಳನ್ನು ಪಡೆಯುತ್ತೀರಿ. ಹಣ ಮಾತ್ರವಲ್ಲದೆ ನಿಮ್ಮ ಕೆಲಸದಲ್ಲಿ ನೀವು ಗಳಿಸಿದ ಪ್ರತಿಷ್ಠೆಯು ಇಂದು ನಿಮ್ಮನ್ನು ಆಕರ್ಷಿಸುತ್ತದೆ. ಹೊಗಳಿಕೆಯು ಶತ್ರುಗಳನ್ನು ಸ್ನೇಹಿತರನ್ನಾಗಿ ಮಾಡುವ ಪ್ರೇರಕವಾಗಿದೆ. ಪ್ರತಿ ಹೊಸ ದಿನವೂ ನಿಮಗೆ ಹೊಸ ಭರವಸೆಗಳ ನಿಧಿಯನ್ನು ತರುತ್ತದೆ. ಇದರಿಂದ ನೀವು ಮತ್ತೆ ನಿಮ್ಮ ಕೆಲಸವನ್ನು ಧೈರ್ಯ ಮತ್ತು ಕಠಿಣ ಪರಿಶ್ರಮದಿಂದ ಮಾಡಲು ಪ್ರಾರಂಭಿಸಬಹುದು. ವೃಶ್ಚಿಕ ರಾಶಿ, ಇಂದು ಜಾಗರೂಕತೆ ಮತ್ತು ಆತ್ಮರಕ್ಷಣೆಯ ಭಾವನೆ ತುಂಬ ಬಲವಾಗಿರುತ್ತದೆ. ಹಿಂದಿನ ಕೆಲವು ಅನುಭವಗಳಿಂದ ಕಲಿಯುವುದರಿಂದ ನೀವು ಹೆಚ್ಚುವರಿ ಜಾಗರೂಕರಾಗಿರುತ್ತೀರಿ. ಕುಟುಂಬ ಸದಸ್ಯರ ಅಭ್ಯಾಸ ಅಥವಾ ನಿರ್ಧಾರದ ಬಗ್ಗೆ ಮನಸ್ಸಿನಲ್ಲಿ ಅಸಮಾಧಾನವಿರಬಹುದು. ಮಕ್ಕಳ ಅಧ್ಯಯನ ಅಥವಾ ಸ್ಪರ್ಧೆಗೆ ಸಂಬಂಧಿಸಿದ ಯಾವುದೇ ಚಿಂತೆ ದಿನವಿಡೀ ಮನಸ್ಸಿನಲ್ಲಿ ಉಳಿಯುತ್ತದೆ. ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಬಹುದು. ಇಂದು ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ, ಆದರೆ ಅನಗತ್ಯ ಖರ್ಚುಗಳನ್ನು ತಪ್ಪಿಸುವುದು ಮುಖ್ಯವಾಗುತ್ತದೆ. ಇಂದು ನೀವು ಹಿಂದಿನ ಅನುಭವಗಳಿಂದ ಕಲಿಯುತ್ತಾ ನೀವು ನಿಮ್ಮ ಕ್ಷೇತ್ರದಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಮತ್ತು ಯೋಜಿತ ರೀತಿಯಲ್ಲಿ ಮುಂದುವರಿಯುತ್ತೀರಿ. ವಿರೋಧಿಗಳ ಚಟುವಟಿಕೆಗಳ ಮೇಲೆ ನಿಗಾ ಇರಿಸಿ, ಅವರು ನಿಮ್ಮ ಕೆಲಸಕ್ಕೆ ಅಡ್ಡಿಯಾಗಬಹುದು. ಕಾನೂನು ಅಥವಾ ಆಡಳಿತ ಕ್ಷೇತ್ರದಲ್ಲಿರುವವರಿಗೆ ಹೆಚ್ಚುವರಿ ಜವಾಬ್ದಾರಿಯನ್ನು ನೀಡಬಹುದು. ಇಂದು ಖಾಸಗಿ ವಲಯದಲ್ಲಿ ಕೆಲಸ ಮಾಡುವ ಜನರು ಪ್ರಸ್ತುತ ಅಥವಾ ವರದಿ ಮಾಡುವಲ್ಲಿ ನಿಖರತೆಯನ್ನು ತೋರಿಸಬೇಕಾಗುತ್ತದೆ. ನೀವು ಇಂದು ಮತ್ತೆ ಹಳೆಯ ಅಥವಾ ಸಹ ಉದ್ಯೋಗಿಯೊಂದಿಗೆ ಸಂಪರ್ಕ ಸಾಧಿಸಬಹುದು. ಇಂದು ಹಳೆಯ ವಿಷಯಗಳ ಕುರಿತು ನಿಮ್ಮ ಸಂಗಾತಿಯೊಂದಿಗೆ ವಿವಾದಗಳು ಮತ್ತೆ ಉದ್ಭವಿಸಬಹುದು. ನಂಬಿಕೆಯ ಕೊರತೆ ಅಥವಾ ಮೂರನೆಯ ವ್ಯಕ್ತಿಯ ಹಸ್ತಕ್ಷೇಪವು ನಿಮ್ಮ ಸಂಬಂಧದಲ್ಲಿ ಅಪನಂಬಿಕೆಗೆ ಕಾರಣವಾಗಬಹುದು. ವಿವಾಹಿತರು ಪರಸ್ಪರ ತಾಳ್ಮೆಯನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ. ಇಂದು ಒಂಟಿ ಜನರು ಮುರಿದ ಸಂಬಂಧದ ನೆನಪುಗಳಿಂದ ತೊಂದರೆಗೆ ಒಳಗಾಗಬಹುದು. ನೀವು ಇತ್ತೀಚೆಗೆ ಯಾರನ್ನಾದರೂ ಸಂಪರ್ಕಿಸಲು ಪ್ರಾರಂಭಿಸಿದ್ದರೆ ಅವರ ಉದ್ದೇಶಗಳನ್ನು ಖಂಡಿತವಾಗಿಯೂ ಪರಿಗಣಿಸಿ. ಇಂದು ಗಾಯ ಅಥವಾ ಉಳುಕು ಸಾಧ್ಯತೆ ಇರುತ್ತದೆ. ವಿಶೇಷವಾಗಿ ನೀವು ಪ್ರಯಾಣಿಸುತ್ತಿದ್ದರೆ ಅಥವಾ ವ್ಯಾಯಾಮ ಮಾಡುತ್ತಿದ್ದರೆ
ಎಂದು ಜಾಗರೂಕರಾಗಿ ಮಾಡಿ. ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಅಧಿಕ ರಕ್ತದೊತ್ತಡ ಅಥವಾ ಮೈಗ್ರೇನ್ ರೋಗಿಗಳು ಜಾಗರೂಕರಾಗಿರಬೇಕು. ಹೆಚ್ಚು ಆಯಾಸದಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಯೋಗ ಅಥವಾ ಧ್ಯಾನ ಮಾಡಿ. ಇಂದು ನಿಮಗೆ ಹಣದ ವಿಷಯಗಳಲ್ಲಿ ಒಳ್ಳೆಯ ದಿನವಾಗಲಿದೆ. ಯಾವುದೇ ಕೆಲಸದಲ್ಲಿ ಆತುರ ಪಡಬೇಡಿ. ನೀವು ನಷ್ಟವನ್ನು ಸಹ ಅನುಭವಿಸಬಹುದು ಮತ್ತು ನಿಮ್ಮ ಜವಾಬ್ದಾರಿಗಳ ಬಗ್ಗೆ ನಿರ್ಲಕ್ಷ್ಯ ವಹಿಸಬೇಡಿ. ಬಹಳ ಸಮಯದ ನಂತರ ನೀವು ಹಳೆಯ ಸ್ನೇಹಿತನನ್ನು ಭೇಟಿಯಾಗುತ್ತೀರಿ. ಹಳೆಯ ತಪ್ಪಿನಿಂದ ನೀವು ಪಾಠ ಕಲಿಯಬೇಕಾಗುತ್ತದೆ ಎಂದು ನಿಮ್ಮ ಜೀವನ ಸಂಗಾತಿಯ ಬೆಂಬಲ ಮತ್ತು ಸಹವಾಸವು ಹೇರಳವಾಗಿ ಸಿಗುತ್ತದೆ. ನೀವು ಇಂದು ಏಕಕಾಲದಲ್ಲಿ ಮಾಡಲು ಬಹಳಷ್ಟು ಕೆಲಸ ಸಿಗಬಹುದು. ಇಂದು ಕೆಲಸದಲ್ಲಿ ಸ್ಪರ್ಧೆ ಹೆಚ್ಚುತ್ತದೆ. ಕಷ್ಟಪಟ್ಟು ಕೆಲಸ ಮಾಡುತ್ತಲೇ ಇರಿ, ನಿಮಗೆ ಪ್ರತಿಫಲ ಸಿಗುತ್ತದೆ. ಇಂದು ವೇತನ ಹೆಚ್ಚಳ ಅಥವಾ ಬೋನಸ್ ಸಿಗುವುದರಿಂದ ನಿಮ್ಮ ಯಾವುದೇ ಸಾಲ ಅಥವಾ ಆರ್ಥಿಕ ಚಿಂತೆಗಳನ್ನು ನೀವು ಕಡಿಮೆ ಮಾಡಬಹುದು. ಇಂದು ಸಾಕು ಪ್ರಾಣಿಗಳು ಸಹ ಒಡನಾಟವನ್ನು ನೀಡುತ್ತವೆ. ಇಂದು ನೀವು ಎಲ್ಲ ಹೊಸ ಅವಕಾಶಗಳಿಗೆ ಮುಕ್ತರಾಗಿರುತ್ತೀರಿ. ಕಠಿಣ ಪರಿಶ್ರಮ ಮತ್ತು ಶಕ್ತಿಯೊಂದಿಗೆ ನಿಮ್ಮ ಸ್ಪಷ್ಟ ದೃಷ್ಟಿ ಜೀವನಕ್ಕೆ ಹೊಸ ಅರ್ಥವನ್ನು ನೀಡುತ್ತದೆ. ಹೊಸ ಮತ್ತು ದೊಡ್ಡ ಗುರಿಗಳನ್ನು ಸಾಧಿಸಲು ಆತ್ಮವಿಶ್ವಾಸದಿಂದ ಕಷ್ಟಪಟ್ಟು ಕೆಲಸ ಮಾಡಲು ಕಲಿಯಿರಿ. ನಿಮ್ಮ ಅನಾರೋಗ್ಯವನ್ನು ಬಯಸುವವರಿಗೆ ನಿಮ್ಮ ಸಂತೋಷವು ದೊಡ್ಡ ಶಿಕ್ಷೆಯಾಗಿರುತ್ತದೆ. ಧನುರಾಶಿ, ಇಂದು ಸಮತೋಲನ ಮತ್ತು ತಾಳ್ಮೆಯನ್ನು ಕಾಪಾಡಿಕೊಳ್ಳುವ ಅವಶ್ಯಕತೆ ಇರುತ್ತದೆ. ಮನೆ ಮತ್ತು ಕುಟುಂಬದಲ್ಲಿ ಸಾಮರಸ್ಯ ಇರುತ್ತದೆ, ಆದರೆ ಸದಸ್ಯರ ನಡವಳಿಕೆಯಲ್ಲಿನ ಬದಲಾವಣೆಯು ನಿಮ್ಮನ್ನು ಯೋಚಿಸುವಂತೆ ಮಾಡುತ್ತದೆ. ಇಂದು ಮಕ್ಕಳ ಶಿಕ್ಷಣ ಅಥವಾ ವೃತ್ತಿಗೆ ಸಂಬಂಧಿಸಿದ ಚರ್ಚೆ ನಡೆಯಬಹುದು. ಹಿರಿಯರ ಸಲಹೆಯು ಪ್ರಯೋಜನಕಾರಿಯಾಗಲಿದೆ. ಇಂದು ಹಣದ ವಿಷಯಗಳಲ್ಲಿ ಸಮತೋಲಿತ ಚಿಂತನೆಯಿಂದ ನೀವು ಅನಗತ್ಯ ಖರ್ಚುಗಳನ್ನು ತಪ್ಪಿಸಲು ಸಾಧ್ಯವಾಗುತ್ತದೆ. ಕುಟುಂಬದಲ್ಲಿ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಚರ್ಚೆ ನಡೆಯಬಹುದು. ಸಂಬಂಧದಲ್ಲಿ ಶಾಂತಿ ಮತ್ತು ಸಹಕಾರ ಇರುತ್ತದೆ. ಇಂದು ನೀವು ತಂಡದಲ್ಲಿ ಕೆಲಸ ಮಾಡುತ್ತಿದ್ದರೆ ಸಾಮರಸ್ಯದಿಂದ ಕೆಲಸ ಮಾಡುವುದು ಪ್ರಯೋಜನಕಾರಿಯಾಗಿದೆ. ಆತುರದಲ್ಲಿ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರವು ನಿಮಗೆ ವಿರುದ್ಧವಾಗಬಹುದು. ನಿರ್ವಹಣೆ, ಹಣಕಾಸು ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದ ಜನರಿಗೆ ಇದು ಸ್ಥಿರ ಪ್ರಯತ್ನಗಳಿಗೆ ಸಮಯವಾಗಿದೆ. ಸಂದರ್ಶನ ಅಥವಾ ಹೊಸ ಯೋಜನೆಗೆ ಈ ದಿನ ಸೂಕ್ತವಾಗಿದೆ. ಇಂದು ಸಂಬಂಧಗಳಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ನಿಮಗೆ ಅತ್ಯಂತ ಮುಖ್ಯವಾಗಿರುತ್ತದೆ. ಸಂಗಾತಿಯೊಂದಿಗಿನ ಹಳೆಯ ಭಿನ್ನಾಭಿಪ್ರಾಯಗಳನ್ನು ಕ್ರಮೇಣ ಪರಿಹರಿಸಬಹುದು. ವಿವಾಹಿತರು ಪರಸ್ಪರರ ಭಾವನೆಗಳನ್ನು ಗೌರವಿಸಬೇಕು. ಒಂಟಿ ಜನರು ನಾಗರಿಕ ಮತ್ತು ಸಭ್ಯ ವ್ಯಕ್ತಿಯನ್ನು ಇಂದು ಭೇಟಿಯಾಗಬಹುದು. ಹೊಸ ಸಂಬಂಧ ಪ್ರಾರಂಭವಾಗಬಹುದು. ಇಂದು ಹೆಚ್ಚು ಸಿಹಿ ಅಥವಾ ಮಸಾಲೆಯುಕ್ತ ಆಹಾರ ತಿನ್ನುವುದನ್ನು ತಪ್ಪಿಸಿ, ಇದು ನಿಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತದೆ. ಯೋಗ, ಪ್ರಾಣಾಯಾಮ ಮತ್ತು ಸಾಕಷ್ಟು ನಿದ್ರೆ ದಿನವಿಡೀ ನಿಮ್ಮನ್ನು ಶಕ್ತಿಯಿಂದ ತುಂಬಿರುವಂತೆ ಮಾಡುತ್ತದೆ. ಇಂದು ನೀವು ಯಾವುದೇ ಚಿಕಿತ್ಸೆ ಅಥವಾ ಮೊದಲೇ ಚಿಕಿತ್ಸೆಯನ್ನು ನಿಲ್ಲಿಸಿದರೆ ಮತ್ತೆ ಪ್ರಾರಂಭಿಸುವ ದಿನವಿದು. ಇಂದು ನಿಮ್ಮ ಕಲೆ ಮತ್ತು ಕೌಶಲ್ಯ ಸುಧಾರಿಸುತ್ತದೆ. ನಿಮ್ಮ ಮೇಲ್ವಿಚಾರಕರು ಕೂಡ ನಿಮ್ಮ ಕೆಲಸದಿಂದ ತುಂಬ ಸಂತೋಷ ಪಡುತ್ತಾರೆ. ನಿಮ್ಮ ಬಡ್ತಿ ಮಾತುಕತೆಗಳು ಮುಂದುವರಿಯಬಹುದು. ಇಂದು ಸರ್ಕಾರಿ ಯೋಜನೆಗಳ ಸಂಪೂರ್ಣ ಲಾಭವನ್ನು ನೀವು ಪಡೆಯುತ್ತೀರಿ. ನಿಮ್ಮ ಖರ್ಚುಗಳ ಜೊತೆಗೆ ಉಳಿತಾಯದ ಬಗ್ಗೆಯೂ ನೀವು ಸಂಪೂರ್ಣ ಗಮನ ಹರಿಸುತ್ತೀರಿ. ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನೀವು ಉತ್ಸಾಹದಿಂದ ಭಾಗವಹಿಸುತ್ತೀರಿ. ಅಲ್ಲಿ ನಿಮ್ಮ ಕೆಲವು ವಿರೋಧಿಗಳು ಇರಬಹುದು. ಅವರು ನಿಮ್ಮ ಇಮೇಜನ್ನು ಹಾಳು ಮಾಡಲು ಪ್ರಯತ್ನಿಸಬಹುದು. ಇಂದು ಸರಿಪಡಿಸಲಾಗದ ಸಂದರ್ಭಗಳಿಗೆ ನಿಮ್ಮನ್ನು ದೂಷಿಸಬೇಡಿ. ಬದಲಾಗಿ ನಿಮ್ಮ ಬಗ್ಗೆ ಯೋಚಿಸಿ ಮತ್ತು ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ. ಪ್ರಯಾಣ ಮಾಡುವಾಗ ಜಾಗರೂಕರಾಗಿರಿ. ಅದೃಷ್ಟವು ಧೈರ್ಯಶಾಲಿಗಳಿಗೆ ಅನುಕೂಲಕರವಾಗಿದೆ ಮತ್ತು ಇದು ಇಂದು ನಿಮಗೆ ನಿಜವಾಗುತ್ತದೆ. ಚಿಂತೆಗಳು ಸಾಧ್ಯ ಆದರೆ ಭಯಪಡಬೇಡಿ. ಸಮಸ್ಯೆಗಳು ಬಗೆಹರಿಯದೇ ಇದ್ದರೆ ಅವುಗಳನ್ನು ಪರಿಹರಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಪೂಜೆ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಇದು ಅತ್ಯುತ್ತಮ ದಿನವಾಗಿದೆ. ಒಬ್ಬ ವ್ಯಕ್ತಿಯು ನಕಾರಾತ್ಮಕ ವಿಷಯಗಳಿಂದ ದೂರವಿದ್ದಷ್ಟು ಅವನು ಸಂತೋಷಕ್ಕೆ ಹತ್ತಿರವಾಗುತ್ತಾನೆ.
ಮಕರ ರಾಶಿ ಇಂದು ಸೌಂದರ್ಯ, ಪೋಷಣೆ ಮತ್ತು ಭಾವನಾತ್ಮಕ ಬಾಂಧವ್ಯದಿಂದ ತುಂಬಿದ ದಿನವಾಗಿರುತ್ತದೆ. ಕುಟುಂಬದಲ್ಲಿ ಮಹಿಳೆಯರ ಪಾತ್ರ ವಿಶೇಷವಾಗಿರುತ್ತದೆ ಮತ್ತು ಅವರಿಗೆ ಸಂಬಂಧಿಸಿದ ಕೆಲವು ವಿಶೇಷ ಸುದ್ದಿಗಳನ್ನು ಸಹ ಪಡೆಯಬಹುದು. ಮನೆಯಲ್ಲಿ ನವೀಕರಣ, ಶಾಪಿಂಗ್ ಅಥವಾ ಒಂದು ಕಾರ್ಯಕ್ರಮದ ಚರ್ಚೆಯಂತಹ ಹೊಸ ಆರಂಭಕ್ಕೆ ಯೋಜನೆಗಳು ಇರುತ್ತವೆ. ಮಕ್ಕಳ ಸೃಜನಶೀಲತೆ ಮುನ್ನೆಲೆಗೆ ಬರುತ್ತದೆ. ವೃದ್ಧರ ಆರೈಕೆಗೆ ವಿಶೇಷ ಗಮನ ನೀಡಬೇಕಾಗುತ್ತದೆ. ಇಂದು ಹಣದ ಒಳಹರಿವು ಸ್ಥಿರವಾಗಿರುತ್ತದೆ, ಆದರೆ ಐಷಾರಾಮಿ ವಸ್ತುಗಳ ಮೇಲಿನ ಖರ್ಚು ಹೆಚ್ಚಾಗಬಹುದು. ಶುಭ ಸಂದರ್ಭ ಅಥವಾ ಸಣ್ಣ ಪ್ರವಾಸದ ಸಾಧ್ಯತೆ ಇರುತ್ತದೆ. ವಿನ್ಯಾಸ, ಶಿಕ್ಷಣ ಅಥವಾ ಆರೋಗ್ಯ ಸೇವೆಗೆ ಸಂಬಂಧಿಸಿದ ಜನರಿಗೆ ವಿಶೇಷ ಸಾಧನೆಗಳ ದಿನವಾಗಬಹುದು. ನಿಮ್ಮ ಸೃಜನಶೀಲತೆ ಮತ್ತು ನಾಯಕತ್ವ ಕೌಶಲ್ಯಗಳನ್ನು ಪ್ರಶಂಸಿಸಲಾಗುತ್ತದೆ. ಕೆಲಸದ ಸ್ಥಳದಲ್ಲಿ ಮಹಿಳಾ ಸಹ ಉದ್ಯೋಗಿಗಳು ಇಂದು ಉತ್ತಮ ಸ್ಥಾನವನ್ನು ಪಡೆಯುತ್ತಾರೆ. ಸಂಬಂಧಗಳಲ್ಲಿ ಆಳ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ. ಇಂದು ಸಂಗಾತಿಯೊಂದಿಗಿನ ಭಾವನಾತ್ಮಕ ಸಂಪರ್ಕವು ಮೊದಲಿಗಿಂತ ಉತ್ತಮವಾಗಿರುತ್ತದೆ. ವಿವಾಹಿತ ಮಹಿಳೆಯರಿಗೆ ಈ ಸಮಯ ತುಂಬ ಒಳ್ಳೆಯದಾಗಿದೆ. ಪಾಲುದಾರಿಕೆಯಲ್ಲಿ ಸಮತೋಲನ ಇರುತ್ತದೆ. ಒಂಟಿ ಜನರು ಸೌಮ್ಯವಾಗಿ ಮತ್ತು ಪ್ರಬುದ್ಧ ವ್ಯಕ್ತಿಯ ಕಡೆಗೆ ಭಾವನಾತ್ಮಕ ಆಕರ್ಷತೆಯನ್ನು ಹೊಂದಿರಬಹುದು. ಪ್ರೀತಿಯಲ್ಲಿ ಸೌಂದರ್ಯ ಮತ್ತು ಭಾವನೆಗಳು ಮೇಲುಗೈ ಸಾಧಿಸುತ್ತವೆ. ಇದು ಸಂಬಂಧವನ್ನು ಇನ್ನಷ್ಟು ಸಿಹಿಗೊಳಿಸುತ್ತದೆ. ಇಂದು ನಿಮ್ಮ ದೈಹಿಕ ಶಕ್ತಿ ಚೆನ್ನಾಗಿ ಉಳಿಯುತ್ತದೆ, ಆದರೆ ವಿಶ್ರಾಂತಿ ಮತ್ತು ಪೌಷ್ಟಿಕ ಆಹಾರದ ಅಗತ್ಯ ಇರಲಿ. ನೀವು ಮಾನಸಿಕವಾಗಿ ನಿರಾಳವಾಗಿರುತ್ತೀರಿ, ಆದರೆ ದೈಹಿಕ ಆಯಾಸ ಉಂಟಾಗಬಹುದು. ಆಯುರ್ವೇದ ಅಥವಾ ನೈಸರ್ಗಿಕ ಚಿಕಿತ್ಸೆಗಳು ಇಂದು ಪ್ರಯೋಜನಕಾರಿಯಾಗುತ್ತವೆ. ಇಂದು ನೀವು ದೊಡ್ಡ ಗುರಿಯನ್ನು ಕಾಯ್ದುಕೊಳ್ಳಬೇಕಾದ ದಿನವಾಗಿರುತ್ತದೆ. ನಿಮ್ಮ ವೃತ್ತಿ ಜೀವನದ ಬಗ್ಗೆ ನೀವು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬಹುದು. ಯಾವುದೇ ಕೆಲಸದ ನೀತಿ ಮತ್ತು ನಿಯಮಗಳಿಗೆ ನೀವು ಸಂಪೂರ್ಣ ಗಮನ ಹರಿಸಬೇಕಾಗುತ್ತದೆ. ಅನಗತ್ಯ ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದರಿಂದ ನೀವು ನಷ್ಟವನ್ನು ಅನುಭವಿಸಬಹುದು. ಇಂದು ನಿಮ್ಮ ಮಕ್ಕಳಿಗೆ ನೀಡಿದ ಭರವಸೆಯನ್ನು ನೀವು ಪೂರೈಸಬೇಕಾಗುತ್ತದೆ, ಇಲ್ಲದಿದ್ದರೆ ಅವರು ನಿಮ್ಮ ಮೇಲೆ ಕೋಪಗೊಳ್ಳಬಹುದು. ಇಂದು ಮನೆಗೆ ನಿಮ್ಮ ಗಮನ ಬೇಕಾಗುತ್ತದೆ. ನಿಮಗೆ ಹಣದ ಮೇಲೆ ಒತ್ತಡ ಹೆಚ್ಚಿರಬಹುದು. ಇಂದು ನಿಮ್ಮ ಎಲ್ಲ ನಿರ್ಧಾರಗಳನ್ನು ಸಂಪೂರ್ಣವಾಗಿ ಸಂಶೋಧಿಸಿ. ಸಂವಹನ ಇಂದು ಮುಖ್ಯವಾಗುತ್ತದೆ. ಮಾತನಾಡಿ ಮತ್ತು ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಿ. ಕುಟುಂಬದ ವಿಷಯಗಳನ್ನು ಕ್ರಮವಾಗಿ ಇರಿಸಿ ಮತ್ತು ಉಳಿದ ಜೀವನವು ಶಾಂತಿಯುತವಾಗಿರುತ್ತದೆ. ಇಂದು ಸ್ನೇಹಿತರು ಮತ್ತು ಸಂಬಂಧಿಕರನ್ನು ಭೇಟಿ ಮಾಡುವ ಬಲವಾದ ಬಯಕೆ ನಿಮಗಿರುತ್ತದೆ. ಇಂದು ಹೊಸ ಜನರನ್ನು ಭೇಟಿ ಮಾಡಿ, ಇದರಿಂದ ಜಗತ್ತು ನಿಮಗಾಗಿ ಎಷ್ಟು ಹೊಸ ಅವಕಾಶಗಳನ್ನು ಕಾಯ್ದಿರಿಸಿದೆ ಎಂಬುದನ್ನು ನೀವು ಅರಿತುಕೊಳ್ಳಬಹುದು. ಗೆಲುವು ನಿಮಗಾಗಿ ಕಾದಿದೆ. ಸರಿಯಾದ ಸಮಯಕ್ಕಾಗಿ ಕಾಯಿರಿ. ಎಲ್ಲರಿಗೂ ತೊಂದರೆ ಬರುತ್ತದೆ, ಆದರೆ ಕೆಲವರು ಅದರಿಂದ ಛಿದ್ರವಾಗುತ್ತಾರೆ, ಇತರರು ಪರಿಷ್ಕರಿಸಲ್ಪಡುತ್ತಾರೆ. ಕುಂಭರಾಶಿ ಇಂದು ಗೊಂದಲ, ಅನುಮಾನ ಮತ್ತು ಭಾವನಾತ್ಮಕ ಏರಿಳಿತಗಳಿಂದ ಪ್ರಭಾವಿತವಾದ ದಿನವಾಗಿರುತ್ತದೆ. ಮನಸ್ಸಿನಲ್ಲಿ ನಡೆಯುತ್ತಿರುವ ವಿಷಯಗಳ ಬಗ್ಗೆ ಸ್ಪಷ್ಟತೆಯ ಕೊರತೆ ಇರುತ್ತದೆ. ಆಪ್ತ ಸದಸ್ಯರ ಮಾತುಗಳು ಅಥವಾ ನಡವಳಿಕೆಯ ಬಗ್ಗೆ ಅನುಮಾನಗಳಿರಬಹುದು. ಇಂದು ಮಕ್ಕಳಿಗೆ ಸಂಬಂಧಿಸಿದ ಯಾವುದೇ ಮಾಹಿತಿ ಅಥವಾ ನಿರ್ಧಾರವು ನಿಮ್ಮನ್ನು ಗೊಂದಲಗೊಳಿಸಬಹುದು. ಮನೆಯಲ್ಲಿ ಕೆಲವು ಗುಪ್ತ ವಿಷಯಗಳು ಅಥವಾ ತಪ್ಪು ಗ್ರಹಿಕೆಯು ಉದ್ವಿಗ್ನತೆಗೆ ಕಾರಣವಾಗಬಹುದು. ಹಣಕಾಸಿನ ವಿಷಯಗಳಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಳ್ಳಿ. ಕುಟುಂಬ ಸಂಬಂಧಗಳಲ್ಲಿ ಮಾತುಕತೆಯನ್ನು ಕಾಪಾಡಿಕೊಳ್ಳಿ, ಇಲ್ಲದಿದ್ದರೆ ದೂರ ಅಥವಾ ತಪ್ಪು ಗ್ರಹಿಕೆಯನ್ನು ಹೆಚ್ಚಿಸಬಹುದು. ಇಂದು ಸಹ ಉದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಅಥವಾ ನಂಬಿಕೆಯ ಕೊರತೆ ಇರಬಹುದು. ಸೃಜನಶೀಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಈ ದಿನ ಕಲ್ಪನೆಯನ್ನು ನೀಡುತ್ತದೆ, ಆದರೆ ಗಮನವನ್ನು ಕಾಪಾಡಿಕೊಳ್ಳುವುದು ಕಷ್ಟಕರವಾಗಿರುತ್ತದೆ.
ವೃತ್ತಿ ಜೀವನದ ಬಗ್ಗೆ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬಗ್ಗೆ ಯೋಚಿಸುತ್ತಿರುವವರು ಸ್ವಲ್ಪ ಸಮಯ ಕಾಯಬೇಕು. ಇಂದು ಹೊಸ ಕೆಲಸ ಅಥವಾ ಬದಲಾವಣೆಯ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಸಂಗ್ರಹಿಸಿ. ಇಂದು ಸಂಬಂಧಗಳಲ್ಲಿ ನಿಗೂಢತೆ, ಗೊಂದಲ ಮತ್ತು ಅನಿಶ್ಚಿತತೆಯ ವಾತಾವರಣ ಸೃಷ್ಟಿಯಾಗಬಹುದು. ಯಾರೊಬ್ಬರ ಮಾತುಗಳು ಅಥವಾ ಭಾವನೆಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಕಷ್ಟಕರವಾಗಿರುತ್ತದೆ. ಇಂದು ನಿಮ್ಮ ಸಂಗಾತಿಯೊಂದಿಗೆ ಕೆಲವು ಹಳೆಯ ವಿಷಯದ ಬಗ್ಗೆ ನೀವು ಅನಾನುಕೂಲತೆಯನ್ನು ಅನುಭವಿಸಬಹುದು. ವಿವಾಹಿತರು ಪರಸ್ಪರ ಪ್ರಾಮಾಣಿಕ ಸಂಭಾಷಣೆಗಳನ್ನು ನಡೆಸಬೇಕು. ಇದರಿಂದ ಮಾತ್ರ ನಿಮ್ಮ ಸಂಬಂಧ ಗಟ್ಟಿಯಾಗುತ್ತದೆ. ಇಂದು ನಿಮಗೆ ಅಜೀರ್ಣ ಸಮಸ್ಯೆ ಕಾಡಬಹುದು. ಔಷಧಿಗಳಲ್ಲಿ ಅಥವಾ ಆರೋಗ್ಯ ಸಂಬಂಧಿಸಿದ ಮಾಹಿತಿಯಲ್ಲಿ ಗೊಂದಲವನ್ನು ತಪ್ಪಿಸಿ ವೈದ್ಯರ ಸಲಹೆಯನ್ನು ಮಾತ್ರ ಅನುಸರಿಸಿ. ಭಾವನಾತ್ಮಕ ಒತ್ತಡವನ್ನು ತಪ್ಪಿಸಲು ಧ್ಯಾನ ಅಥವಾ ಯೋಗ ಮಾಡಿ. ಹೆಚ್ಚು ನೀರು ಕುಡಿಯಿರಿ ಮತ್ತು ನೀವು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಹೊರಗಿನ ಆಹಾರವನ್ನು ತಪ್ಪಿಸಿ. ಇಂದು ನಿಮಗೆ ಆರ್ಥಿಕ ದೃಷ್ಟಿಯಿಂದ ಒಳ್ಳೆಯ ದಿನವಾಗಲಿದೆ. ನೀವು ಬಯಸಿದ ಲಾಭವನ್ನು ಪಡೆಯುವುದರಿಂದ ನೀವು ತುಂಬ ಸಂತೋಷವಾಗಿರುತ್ತೀರಿ. ಇಂದು ನಿಮ್ಮ ಪ್ರಭಾವ ಮತ್ತು ಕೀರ್ತಿ ಹೆಚ್ಚಾಗುತ್ತದೆ. ನೀವು ಅಲ್ಪ ದೂರ ಪ್ರವಾಸಕ್ಕೆ ಹೋಗುವ ಸಾಧ್ಯತೆ ಇದೆ. ನಿಮ್ಮ ಸುತ್ತಲಿನ ಪರಿಸರ ಆಹ್ಲಾದಕರವಾಗಿರುತ್ತದೆ. ಇಂದು ನೀವು ಕೈಗೊಳ್ಳುವ ಯಾವುದೇ ಕೆಲಸದಲ್ಲಿ ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುತ್ತೀರಿ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಸೇರಲು ನಿಮಗೆ ಅವಕಾಶ ಸಿಗುತ್ತದೆ. ವ್ಯವಹಾರದಲ್ಲಿ ಉತ್ತಮ ಜಿಗಿತವನ್ನು ಇಂದು ನೀವು ನೋಡಬಹುದು. ಇಂದು ಕಾನೂನು ವಿಷಯವೊಂದು ನಿಮ್ಮನ್ನು ಪ್ರಯಾಣಿಸುವಂತೆ ಮಾಡುತ್ತದೆ. ಫೋನ್, ಇಮೇಲ್, ಪಠ್ಯ ಪತ್ರ ಬರೆಯುವಂತಹ ಎಲ್ಲ ವಿಧಾನಗಳ ಮೂಲಕ ಇತರರೊಂದಿಗೆ ಸಂವಹನ ನಡೆಸಿ. ಕಿರಿಯ ಸಹೋದರ ಅಥವಾ ಸಹೋದರಿಯರಿಗೆ ನಿಮ್ಮ ಸಹಾಯ ಬೇಕಾಗುತ್ತದೆ ಅಥವಾ ಅವರು ನಿಮಗೆ ಸಹಾಯ ಮಾಡುತ್ತಾರೆ. ಇಂದು ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಿಮ್ಮ ಸಂಗಾತಿಯ ಜ್ಞಾನ ಮತ್ತು ಅನುಭವಗಳನ್ನು ನಂಬಬೇಕು. ಪ್ರತಿಯೊಂದು ಕೆಲಸದಲ್ಲೂ ನಿಮ್ಮ ಪರಿಣಿತಿಯು ನಿಮ್ಮ ಜೀವನವನ್ನು ಬೆಳಗಿಸುತ್ತದೆ. ಇಂದು ನಿಮ್ಮ ಯಶಸ್ಸು ನೋಡಿ ಮತ್ತು ಸಮೃದ್ಧಿಯನ್ನು ಪಡೆಯುವುದರಿಂದ ನೀವು ನಿಮ್ಮನ್ನು ಅದೃಷ್ಟಶಾಲಿ ಎಂದು ಪರಿಗಣಿಸುವಿರಿ. ನಿಮ್ಮ ಕುಟುಂಬವು ಸಹ ನಿಮ್ಮನ್ನು ಬೆಂಬಲಿಸುತ್ತದೆ. ಅದು ನಿಮ್ಮ ದಿನವನ್ನು ಅತ್ಯಂತ ಸಂತೋಷದಾಯಕವಾಗಿಸುತ್ತದೆ. ಕಠಿಣ ಪರಿಶ್ರಮದ ಮೂಲಕ ಯಶಸ್ಸನ್ನು ಸಾಧಿಸುವ ವ್ಯಕ್ತಿಯು ತನ್ನ ಅದೃಷ್ಟದ ಬಗ್ಗೆ ಎಂದಿಗೂ ಅಳುವುದಿಲ್ಲ. ಮೀನರಾಶಿ, ಇಂದು ನೀವು ಆತ್ಮವಿಶ್ವಾಸ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದಿಂದ ತುಂಬಿರುತ್ತೀರಿ. ಕುಟುಂಬದ ಹಿರಿಯ ಸದಸ್ಯರಿಂದ ನಿಮಗೆ ಮಾರ್ಗದರ್ಶನ ಸಿಗಬಹುದು. ಇಂದು ಸಂಕೀರ್ಣವಾದ ಕುಟುಂಬ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಸಹಾಯ ಮಾಡುತ್ತದೆ. ಮಕ್ಕಳಿಗೆ ಸಂಬಂಧಿಸಿದ ಯಾವುದೇ ಯೋಜನೆಯಲ್ಲಿ ನಿಮ್ಮ ಪಾತ್ರ ನಿರ್ಣಾಯಕವಾಗಿರುತ್ತದೆ. ಮನೆಯಲ್ಲಿ ನೀವು ನಾಯಕತ್ವದ ಪಾತ್ರವನ್ನು ವಹಿಸಬೇಕಾಗುತ್ತದೆ. ವ್ಯವಹಾರದಲ್ಲಿ ಅಥವಾ ಹೂಡಿಕೆಗೆ ಸಂಬಂಧಿಸಿದ ಯಾವುದೇ ನಿರ್ಧಾರವು ನಿಮ್ಮ ಮೇಲೆ ಅವಲಂಬಿತವಾಗಿರುತ್ತದೆ. ಕುಟುಂಬದಲ್ಲಿ ನಿಮ್ಮ ಮಾತುಗಳಿಗೆ ಆದ್ಯತೆ ನೀಡಲಾಗುವುದು. ಅದು ನಿಮಗೆ ಅತೃಪ್ತಿಯನ್ನು ನೀಡುತ್ತದೆ. ಇಂದು ಹೊಸ ಜವಾಬ್ದಾರಿ ಅಥವಾ ತಂಡದ ಯೋಜನೆ ನಿಮಗೆ ವಹಿಸಲ್ಪಡಬಹುದು. ಬಡ್ತಿ ಅಥವಾ ಉನ್ನತ ಸ್ಥಾನವನ್ನು ತಲುಪುವ ಸೂಚನೆಗಳು ಇರಬಹುದು. ಆಡಳಿತ, ರಾಜಕೀಯ, ಮಾರ್ಕೆಟಿಂಗ್ ಅಥವಾ ನಿರ್ವಹಣಾ ಕ್ಷೇತ್ರದಲ್ಲಿರುವವರು ಇಂದು ಯಶಸ್ಸಿನ ಹೊಸ ಬಾಗಿಲುಗಳನ್ನು ತೆರೆಯಬಹುದು. ಇಂದು ನಿಮ್ಮ ಯೋಜನೆಗಳು ಮತ್ತು ಆಲೋಚನೆಗಳು ಗುರುತಿಸಲ್ಪಡುತ್ತವೆ. ಇಂದು ಹೊಸ ಸ್ಟಾರ್ಟಪ್ ಅಥವಾ ಯೋಜನೆಯನ್ನು ಪ್ರಾರಂಭಿಸಲು ದಿನವೂ ಒಳ್ಳೆಯದಾಗಿದೆ. ಇಂದು ನೀವು ಸಂಬಂಧಗಳಲ್ಲಿ ನಾಯಕರಾಗಿರುತ್ತೀರಿ. ನಿಮ್ಮ ಸಂಗಾತಿಯೊಂದಿಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ನಿಮ್ಮ ಪಾತ್ರ ವಿಶೇಷವಾಗಿರುತ್ತದೆ. ಇಂದು ವಿವಾಹಿತರು ಕುಟುಂಬ ಸಂಬಂಧಿಸಿದ ಯೋಜನೆಗಳಲ್ಲಿ ಸಮನ್ವಯ ಸಾಧಿಸುತ್ತಾರೆ. ಪ್ರೇಮ ಸಂಬಂಧಗಳಲ್ಲಿ ಪ್ರಬುದ್ಧತೆ ಮತ್ತು ಸ್ಥಿರತೆ ಕಂಡುಬರುತ್ತದೆ. ಒಂಟಿ ಜನರು ಇಂದು ಆತ್ಮವಿಶ್ವಾಸ ಮತ್ತು ಪ್ರಭಾವಶಾಲಿ ವ್ಯಕ್ತಿಯತ್ತ ಆಕರ್ಷಿತರಾಗಬಹುದು. ಸಂಬಂಧಗಳಲ್ಲಿ ಪಾರದರ್ಶಕತೆ ಮತ್ತು ಸ್ಪಷ್ಟತೆ ವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಇಂದು ಶಕ್ತಿ ಮತ್ತು ಆತ್ಮವಿಶ್ವಾಸ ಬಲವಾಗಿರುತ್ತದೆ. ನೀವು ಯಾವುದೇ ಹಳೆಯ ಕಾಯಿಲೆಯಿಂದ ಪರಿಹಾರ ಪಡೆಯಬಹುದು. ಇಂದು ನೀವು ವ್ಯಾಯಾಮ ಅಥವಾ ಯೋಗದಲ್ಲಿ ಆಸಕ್ತಿ
ವಹಿಸಬಹುದು. ಮಾನಸಿಕವಾಗಿ ನೀವು ಪ್ರೇರೇಪಿತರಾಗಿರುತ್ತೀರಿ, ಆದರೆ ಅತಿಯಾದ ನಿಯಂತ್ರಣದ ಅಭ್ಯಾಸವು ಆಯಾಸ ಅಥವಾ ಒತ್ತಡಕ್ಕೆ ಕಾರಣವಾಗಬಹುದು. ಇಂದು ನಿಮಗೆ ಮಿಶ್ರ ದಿನವಾಗಿರುತ್ತದೆ. ನಿಮಗೆ ಹೆಚ್ಚಿನ ಕೆಲಸದ ಹೊರೆ ಇರುತ್ತದೆ. ಆತುರದಿಂದ ನಿರ್ಧಾರ ತೆಗೆದುಕೊಳ್ಳುವುದು ನಿಮಗೆ ಹಾನಿ ಮಾಡಬಹುದು. ಇಂದು ನೀವು ನಿಮ್ಮ ಆಲೋಚನೆ ಮತ್ತು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕಾಗುತ್ತದೆ ಮತ್ತು ನಿಮ್ಮ ಮಾತನ್ನು ನಿಯಂತ್ರಿಸಬೇಕು. ಇಲ್ಲದಿದ್ದರೆ ಅನಗತ್ಯ ಜಗಳಗಳು ಉದ್ಭವಿಸಬಹುದು. ಯಾವುದೇ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ನೀವು ತಾಳ್ಮೆಯನ್ನು ಕಾಪಾಡಿಕೊಳ್ಳಬೇಕು ಮತ್ತು ಸ್ವಲ್ಪ ಯೋಚಿಸಿದ ನಂತರ ನೀವು ಕೆಲವು ಹೊಸ ಜನರೊಂದಿಗೆ ನಿಮ್ಮ ಮಾತುಕತೆಯನ್ನು ಹೆಚ್ಚಿಸಬೇಕಾಗುತ್ತದೆ. ಇಂದು ಯಾವುದೇ ವಿಷಯದ ಬಗ್ಗೆ ಅಪರಿಚಿತ ಜನರಿಂದ ಸಲಹೆಗಳನ್ನು ಪಡೆಯಬೇಡಿ. ಇಂದು ನಿಮ್ಮ ಕುಟುಂಬದ ಯೋಗಕ್ಷೇಮದ ಬಗ್ಗೆ ನೀವು ಚಿಂತಿತರಾಗಬಹುದು. ನಿಮ್ಮ ಕಾಳಜಿಗಳನ್ನು ಹಂಚಿಕೊಳ್ಳಿ, ನಿಮ್ಮ ಸಾಲಗಳನ್ನು ತೀರಿಸಿ ಮತ್ತು ನಿಮ್ಮ ಹಣಕಾಸನ್ನು ಸಮತೋಲನಗೊಳಿಸಿ. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಊಟವನ್ನು ಆನಂದಿಸುವ ಮೂಲಕ ಅಥವಾ ಕಾರ್ಯಕ್ರಮವನ್ನು ನೋಡುವ ಮೂಲಕ ಇಂದು ಒತ್ತಡದಿಂದ ವಿರಾಮ ತೆಗೆದುಕೊಳ್ಳಿ. ಇಂದು ನಿಮ್ಮನ್ನು ರೋಮಾಂಚನಗೊಳಿಸುವ ಕೆಲವು ಸುದ್ದಿಗಳನ್ನು ನೀವು ಪಡೆಯಬಹುದು. ಅನಿಶ್ಚಿತತೆ ಮತ್ತು ನಿಗೂಢತೆಯು ಯಾವುದೇ ಕಾರಣವಿಲ್ಲದೆ ನಿಮ್ಮನ್ನು ಹೆದರಿಸುವ ಶಕ್ತಿಗಳಂತೆ ಇರುತ್ತವೆ, ಆದರೆ ಭಯಪಡುವ ಅಗತ್ಯವಿಲ್ಲ. ಪ್ರಯಾಣ ಸಾಧ್ಯತೆ ಇದೆ. ತನ್ನ ಜೀವನದಲ್ಲಿ ಪದೇ ಪದೇ ವಿಫಲವಾದ ವ್ಯಕ್ತಿ ಮಾತ್ರ ಮುಂದೆ ಯಶಸ್ವಿಯಾಗುತ್ತಾನೆ. ಗೆಳೆಯರೇ, ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ.